ನಮಸ್ಕಾರ, ನಾನು ಸೌಮ್ಯ ಮಳಲಿ. ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರ. ಬಿಸಿಲು, ಚಳಿ, ಮಳೆ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತಹ ಸೈನಿಕರನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸಲ್ಯೂಟ್ ಮಾಡಲೇಬೇಕು. ಅಂತಹ ಕಾರ್ಯಕ್ರಮವೇ ಈ ಬ್ರೇವರಿ ಆರ್. ಇದು ಜೈ ಹಿಂದ್ ಸನ್ಮಾನ್, ಕೋಪವರ್ಡ್ ಬೈ ಐಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ. ಮಂಗಳವಾರ ಇಡೀ ಬೆಂಗಳೂರು ಸ್ತಬ್ಧವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಗಣರಾಜ್ಯೋತ್ಸವ ದಿನ ಭಾರೀ ಪ್ರತಿಭಟನೆ ನಡೆಸಲು ರಾಜ್ಯದ ರೈತರು ಸಜ್ಜಾಗಿದ್ದಾರೆ. ಕೇಂದ್ರದ ಕೃಷಿ ಕಾಯ್ದೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜನವರಿ 26ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ರೈತ ಸಂಘಟನೆಗಳು ಸಿದ್ಧತೆ ನಡೆಸಿವೆ. ವಿವಿಧ ಜಿಲ್ಲೆಗಳಿಂದ 10,000ಕ್ಕೂ ಹೆಚ್ಚು ರೈತರು ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಟ್ರ್ಯಾಕ್ಟರ್, ಬೈಕ್ಗಳ ಮೂಲಕ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನೈಸ್ ಜಂಕ್ಷನ್ನಿಂದ ರ್ಯಾಲಿ ಹೊರಡಲಿದೆ. 8ರಿಂದ 10,000 ವಾಹನಗಳಲ್ಲಿ ರೈತರು ರಾಷ್ಟ್ರ ಧ್ವಜ, ಹಸಿರು ಬಾವುಟ ಹಿಡಿದು 17ರಿಂದ 18 ಕಿಲೋಮೀಟರ್ ವರೆಗೆ ಬೃಹತ್ ಜಾಥಾ ನಡೆಸಲಿದ್ದಾರೆ. ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಈ ಹೋರಾಟದಲ್ಲಿ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು, ರೈತರು ಬರ್ತಾ ಇದ್ದಾರೆ. ಸುಮಾರು 25,000ಕ್ಕೂ ಹೆಚ್ಚು ವಾಹನಗಳು ಬೆಂಗಳೂರಿಗೆ ಬರ್ತದೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಈಗಾಗಲೇ ಬಳ್ಳಾರಿ ಕಡೆಯಿಂದ, ಬೆಳಗಾಂ ಕಡೆಯಿಂದ ನಿನ್ನೆಯಿಂದಲೇ ವಾಹನಗಳ ಮೂಲಕ, ಟ್ರ್ಯಾಕ್ಟರ್ಗಳ ಮೂಲಕ ಹೊಟ್ಟಿದ್ದಾರೆ. ಮತ್ತಷ್ಟು ಜನ ಇವತ್ತು ಆರಂಭ ಮಾಡ್ತಾ ಇದ್ದಾರೆ. ನಾಳಿದ್ದು ಎಲ್ಲರೂ ಕೂಡ ಬೆಂಗಳೂರು ನಗರವನ್ನು ಪ್ರವೇಶ ಮಾಡಿ ಬೆಂಗಳೂರು ನಗರಕ್ಕೆ ಬರುವಂಥ ಎಲ್ಲ ರಸ್ತೆಗಳಿಂದಲೂ ಕೂಡ ತಂಡೋಪತಂಡವಾಗಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. 12 ಗಂಟೆಗಳ ನಂತರ ಎಲ್ಲರೂ ಕೂಡ ರ್ಯಾಲಿಯ ಮುಖಾಂತರ ಫ್ರೀಡಂ ಪಾರ್ಕ್ಗೆ ತೆರಳಿ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಭಟನಾ ರ್ಯಾಲಿಗೆ ರೈತ ಸಂಘಟನೆಗಳು ಹೇಗೆ ಸಿದ್ಧತೆ ನಡೆಸಿವೆ? ಈ ಬಗ್ಗೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಗಣರಾಜ್ಯೋತ್ಸವ ದಿನ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇದ್ರೆ, ರೈತರ ಪರೇಡ್ ಮೂಲಕ ತಮ್ಮ ಸಂಭ್ರಮವನ್ನ, ತಮ್ಮ ಹಕ್ಕನ್ನ ಕೇಳಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ರೈತರ ಪರೇಡ್ ಗಣರಾಜ್ಯೋತ್ಸವ ದಿನದಂದೇ ಯಾಕೆ ಮಾಡಬೇಕು? ರೈತರು ಯಾಕೆ ಗಣರಾಜ್ಯೋತ್ಸವನ್ನ ಮಾಡಬಾರ್ದು? ಇದು ಕೇವಲ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ ಅಥವಾ ಯಾರೋ ರಾಜ್ಯಪಾಲರಿಗೆ ಸೀಮಿತ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸೀಮಿತ ಕಾರ್ಯಕ್ರಮ ಆಗಿದೆ. ಇದು ತಪ್ಪು. ಯಾವತ್ತು ಸ್ವಾತಂತ್ರ್ಯ ದಿನಾಚರಣೆ ಈ ದೇಶದ ಹಬ್ಬ ಆಗಬೇಕು, ಇಡೀ ಜನಸಾಮಾನ್ಯರು ಭಾಗವಹಿಸುವಂತದ್ದಾಗಬೇಕು. ಗಣರಾಜ್ಯೋತ್ಸವ ಜನರ ಗಣರಾಜ್ಯೋತ್ಸವ ಆಗಬೇಕು. ಈ ಹಿನ್ನೆಲೆಯಲ್ಲಿ ರೈತರ ಪರೇಡ್ ಯಾವ ರೀತಿಯಾಗಿ ಇರುತ್ತೆ ಸರ್? ಶಾಂತಿಯಾಗಿರುತ್ತೆ, ಶಿಸ್ತಿನಿಂದ ಇರುತ್ತೆ, ಬಹಳ ರೈತರು ಸಭ್ಯತೆಯಿಂದ ನಡ್ಕೊಂತಾರೆ. ರಾಜಧಾನಿ ಬೆಂಗಳೂರಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಯಾರ್ಯಾರು ಎಲ್ಲ ಭಾಗವಹಿಸ್ತಾ ಇದ್ದಾರೆ? ನೈಸ್ ಜಂಕ್ಷನ್ ಏನಿದೆ, ಏನು ಮಾದನಾಯಕನಹಳ್ಳಿ ಸಮೀಪ, ಅಲ್ಲಿಂದ ನಮ್ದು ಸುಮಾರು 18 ಕಿಲೋಮೀಟರ್ ಕೂಡ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಗೊರಗುಂಟೆಪಾಳ್ಯ, ಯಶವಂತಪುರ, ಸರ್ಕಲ್ ಮಾರಮ್ಮ ಟೆಂಪಲ್, ಮಲ್ಲೇಶ್ವರಂ, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್, ಹಾಗೆ ಆನಂದರಾವ್ ಸರ್ಕಲ್ ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಂಯುಕ್ತ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ನಾವು ಹಳ್ಳಿಗಡಿಗೆ ನಾವು ವಾಪಸ್ ಹೋಗ್ತೀವಿ. ಸಂಯುಕ್ತ ವೇದಿಕೆ ಅಂದ್ರೆ ಸರ್ ಯಾರ್ಯಾರು ಸರ್? ಯಾವ್ಯಾವ ಸಂಘಟನೆಗಳು? ಎಲ್ಲ ಎಷ್ಟು ಸಂಘಟನೆಗಳು? ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಹಾಗೆ ಜನಪರವಾದಂಥ ಸಂಘಟನೆಗಳು ಎಲ್ಲವೂ ಸೇರಿ ಕರ್ನಾಟಕದಲ್ಲಿ ಒಂದು ಸಂಯುಕ್ತ ಅಂತ ಹೆಸರಿನಲ್ಲಿ ಒಟ್ಟಿಗೆ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಮುಕ್ತಾಯಕ್ಕೆ ಫ್ರೀಡಂ ಪಾರ್ಕ್ ಸಮೀಪದಲ್ಲಿ ಸೇರ್ತೀವಿ, ಅಲ್ಲಿಂದ ಡಿಸ್ಪಸ್. ವಾಹನಗಳನ್ನ ಅಲ್ಲಲ್ಲೇ ತಡೆಯುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿನೂ ಕೂಡ ಇದೆ ಸರ್. ವಾಹನವನ್ನ ಅವರು ತಡೆದ್ರೆ ಎಲ್ಲ ರೈತರು ಹೆದ್ದಾರಿಯ ಮೇಲೆ ಇರ್ತಾರೆ.
ಹೆದ್ದಾರಿಗಳು ತನ್ನಿಚ್ಚಿಗೆ ತಾನೇ ಬಂದಾಗ್ಬಿಡ್ತದೆ. ಅದರಿಂದ ಒಂದು ರಾಷ್ಟ್ರ ಸಾಂಕೇತಿಕವಾದಂಥ ಬಾವುಟವನ್ನು ಹಿಡಿದು ಒಂದು ಪೆರೇಡ್ ಮಾಡಲಿಕ್ಕೆ ಹೆಮ್ಮೆ ವಿಷಯ ಅಲ್ವಾ? ಅದಕ್ಕೆ ಸರ್ಕಾರ ಅದಕ್ಕೆ ಆದ್ಯತೆಯನ್ನೇ ಕೊಡಬೇಕೇ ಹೊರತು ರೈತರನ್ನ ತಡೆದು ನೀವು ರಾಷ್ಟ್ರಧ್ವಜವನ್ನು ಕಿತ್ಕೊಂತೀವಿ ಅಂದರೆ ಇದನ್ನು ಭಾಳ ನಗೆಪಾಟ್ಲಿಕ್ಕೆ ಆಗಿಬಿಡ್ತದೆ. ನಿಮಗೆ ರಾಷ್ಟ್ರದ ಅಭಿಮಾನ ಇಲ್ಲ, ರಾಷ್ಟ್ರ ಗೌರವ ಇಲ್ಲ ಅಂತ ಹೇಳಿ ತಾವು ತೋರಿಸ್ಕೊಂಡ್ಬಿಡ್ತೀರಿ. ಅದಕ್ಕೆ ಅವಕಾಶ ಬೇಡ, ನಮಗೆ ಮುಕ್ತವಾಗಿ ಬಿಟ್ಬಿಡಿ. ಇದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಜನವರಿ 26ರಂದು ರೈತರ ಪರೇಡ್ ವಿಚಾರವಾಗಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ನಾವು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೇವೆ. ಇದು ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವ ಹೋರಾಟ. ರೈತರನ್ನ ತಡೆದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತ ಸಂಘಟನೆ ಹಾಗೂ ಹಸಿರು ಸೇನೆಯ ಮುಖ್ಯಸ್ಥರು ಇದೇ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪೆರೇಡನ್ನು ನಡೆಸಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂಥ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರರವರು ನಮ್ಮ ಜೊತೆಗಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ಇವಾಗ 26ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪರೇಡನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿ ತಯಾರಿ ನಡೆದಿದೆ? ಎಷ್ಟು ಜನ ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಡೆಲ್ಲಿಲೂ ನಡೆಯುತ್ತೆ, ಎಲ್ಲ ರಾಜಧಾನಿಗಳಲ್ಲೂ ನಡೀತದೆ. ಡೆಲ್ಲಿಯಲ್ಲಿ 1.25 ಕೋಟಿಗಿಂತಲೂ ಹೆಚ್ಚು ಜನ ತಯಾರಾಗಿದ್ದಾರೆ. ಡೆಲ್ಲಿಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬೆಂಗಳೂರಿನಲ್ಲಿ 25,000ಕ್ಕಿಂತಲೂ ಹೆಚ್ಚು ಜನ, 1,000ಗಿಂತಲೂ ಹೆಚ್ಚು ಟ್ರ್ಯಾಕ್ಟ್ರು, 4-5 ಸಾವಿರ ಇತರ ವಾಹನಗಳು ಸೇರಿ ಈ ಪೆರೇಡನ್ನು ನಡೆಸಬೇಕು. ಮತ್ತು ನಮ್ಮದೇ ಆದ ರೀತಿಯಲ್ಲಿ ಜನತಂತ್ರವನ್ನು ಉಳಿಸೋ ದೃಷ್ಟಿಯಿಂದ ರಾಷ್ಟ್ರಧ್ವಜವನ್ನು ಆರಿಸಬೇಕು. ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿಯನ್ನು ಖಂಡಿತ ವಾಪಸ್ ತಗೊಳ್ಳೇಬೇಕು. ಯಾವುದೇ ರೀತಿ ಮುಲಾಜಿಲ್ಲಿ ವಾಪಸ್ ತಗೋಬೇಕು ಅನ್ನೋ ಒತ್ತಾಯ ಮಾಡೋಂಥ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಇದು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಭಾಗವಹಿಸ್ತಾರೆ. ಕೇಂದ್ರ ಸರ್ಕಾರ ಜೂನ್ 13ರಂದು ಸುಗ್ರೀವಾಜ್ಞೆ ಮೂಲಕ 3 ಕೃಷಿ ಮಸೂದೆಗಳನ್ನು ತಂತು. ಅದು ನಮ್ಮನ್ನೆಲ್ಲ ಜೀವ ಉಳಿಸ್ಕೊಳ್ಳಿ, ಮನಳಿರಿ ಅಂತ ಕೊರೋನಾ ಸಂಕಷ್ಟ ಕಾಲದಲ್ಲಿ ಹೇಳ್ಬಿಟ್ಟು ನಮ್ಮ ಜೀವನವನ್ನೇ ಬದುಕನ್ನೇ ಕಿತ್ಕೊಳ್ಳೋಂಥ ಮಸೂದೆಗಳನ್ನ ಜಾರಿ ಮಾಡಿದಾಗ ನಿರಂತರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಡೆಲ್ಲಿಯಲ್ಲಿ 2 ತಿಂಗಳು ಹತ್ತತ್ರ ಬಂತು. ನಾಳೆ 26ಕ್ಕೆ 2 ತಿಂಗಳಾಯ್ತು ಬಂತು. ಹೋರಾಟಕ್ಕೆ ಸರ್ಕಾರ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಭಾಳ ನಾಟಕೀಯವಾದ ಮಾತಾಡ್ತಾ ಇದೆ. ಕೇಂದ್ರ ಸರ್ಕಾರ ತಂದಿರೋ 3 ಮಸೂದೆಗಳು, ಒಂದು ಮಂಡಿ ಮಾರುಕಟ್ಟೆ ಮತ್ತು ಸುಧಾರಣೆ, ಸಂಶೋಧನೆ, ರೈತರ ಆರ್ಥಿಕ ಅಭಿವೃದ್ಧಿ ಮಾಡ್ತೀವಿ ನೆಪದಲ್ಲಿ ತಂದಿರೋ ಒಂದು ಕಾಯ್ದೆ, ಇನ್ನೊಂದು ಭೂ ಕರಾರು ಕಾಯ್ದೆ, ಭೂಗುತ್ತಿಗೆ ಕರಾರು ಕಾಯ್ದೆ ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟು. ಇವು 3 ಕೃಷಿ ಸಂಬಂಧಗಳು 3ಕ್ಕೆ ಒಂದಿದೆ. ಇಡೀ ರೈತ ಸಂಸ್ಕೃತಿಯನ್ನು ಹಾಳು ಮಾಡುತ್ತೆ, ಆಹಾರ ಭದ್ರತೆಯನ್ನು ಹಾಳು ಮಾಡುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಹಕರಿಗೆ ಹೊಡೆತ ಬೀಳುತ್ತೆ. ನೀವು ಬೆಂಗಳೂರು ನಗರದಲ್ಲಿ 3 ಗಂಟೆ 4 ಗಂಟೆ ಭಾಳ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರ್ಯಾಕ್ಟ್ರ್ ಬಿಡಲ್ಲ ಅಂತ ಅಟಕ್ ಬಿದ್ದರೆ, ನಾವು ಟ್ರ್ಯಾಕ್ಟರ್ ಜಿಲ್ಲೆಯಿಂದ ಹೊರಗಡೆ ಬಿಡದೆ ಹೋದರೆ ಅಥವಾ ಬೆಂಗಳೂರಿಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡದೇ ಇದ್ದರೆ ಎಲ್ಲೆಲ್ಲಿ ಕುಂತಲ್ಲಿ ಅಲ್ಲಲ್ಲಿ ಬೀದಿಯಲ್ಲಿ ರಸ್ತೆಗೆ ರೈತರು ಹಿಡಿತಾರೆ. ಇಡೀ ಕರ್ನಾಟಕದ ರಸ್ತೆ ಮೇಲೆ ರೈತರು ಹಿಡಿತಾರೆ. ಇಡೀ ರಾಜ್ಯದ ಇಡೀ ಸಾರಿಗೆ ವ್ಯವಸ್ಥೆ ಆಗುತ್ತೆ. ಅದರಿಂದ ಮುಖ್ಯಮಂತ್ರಿ ಆಗ್ಬೋದು, ಗೃಹ ಮಂತ್ರಿ ಆಗ್ಬೋದು, ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ನಾನು ಒಂದು ಸಲಹೆಯನ್ನು ಕೊಡ್ತಾ ಇರೋದು ಮತ್ತು ವಿನಂತಿ ಮಾಡ್ಕೊಳ್ತಿರೋದು, ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ನ ತಡಿಬೇಡಿ. ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇದು ಯಾವ ರೀತಿಯ ಸ್ವರೂಪವನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ತೈಲ ಬೆಲೆ ಏರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ವಾಹನ ಸವಾರಿಗೆ ಪ್ರತಿದಿನ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಾ ಇರುವ ಕಾರಣ ಜನಸಾಮಾನ್ಯರು, ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತೈಲ ದರ ಏರಿಕೆಯಿಂದ ಎಲ್ಲ ವಸ್ತುಗಳ ದರವೂ ಏರಿಕೆಯಾಗಲಿದೆ. ಈಗಲಾದರೂ ಪೆಟ್ರೋಲ್ ಡೀಸೆಲ್ ದರ ಇಳಿಸಬೇಕು ಅಂತ ಸರ್ಕಾರಕ್ಕೆ ಜನ ಆಗ್ರಹಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ಗಗನಮುಖಿಯಾಗಿದೆ. ದಿನೇ ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ನಾವೀಗ ಕಲಬುರಗಿಯ ಲಾಹೋಟಿ ಪೆಟ್ರೋಲ್ ಬಂಕ್ ಬಳಿ ಇದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು, ಗ್ರಾಹಕರು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದಾರೆ, ಒಂದು ಕಡೆ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಏನಂದ್ರೆ 88 ರೂಪಾಯಿ 33 ಪೈಸೆ ಕಲಬುರಗಿಯಲ್ಲಿ, ಮತ್ತು ಡೀಸೆಲ್ ಬೆಲೆ 80 ರೂಪಾಯಿ 25 ಪೈಸೆ ಆಗಿದೆ ಪ್ರತಿ ಲೀಟರ್ಗೆ. ಇದರಿಂದಾಗಿ ಸಾರ್ವಜನಿಕರು ತೀವ್ರ ಕಂಗಾಲಾಗಿದ್ದಾರೆ. ಅದರಲ್ಲೂ ಬೈಕ್ ಸವಾರರು ಮತ್ತು ಏನು ವಾಹನ ಸವಾರರು ತೀವ್ರ ಕಂಗಾಲಾಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಿದೆ, ಏನು ಹೇಳ್ತೀರಿ ಸರ್? ಮೊದಲೇ ಲಾಕ್ಡೌನ್ದಾಗ ಮಂದಿ ಬಳಿ ಅಮೌಂಟ್ ಇಲ್ಲ. ಈಗ ದಿನೇ ದಿನೇ ಪೆಟ್ರೋಲ್ ಹೆಚ್ಚಿಗೆ ಮಾಡಿದ್ರೆ ಎಲ್ಲಿಂದ ತಂದು ಹಾಕೋಮಿ? ಈಗ ಯಾರು ಕೇಳೋರಿಲ್ಲ, ಹೇಳೋರಿಕೆ ಇಲ್ಲ. ಸರ್, ಈಗ ನೀವು ಈಗ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ರಿ, ಈಗ ನಿಮಗೆ ಅಂದ್ರೆ ಈಗ ಡೈಲಿ ಅಡ್ಡಾಡ್ಬೇಕು ಅನಿವಾರ್ಯ. ಈಗ ಪೆಟ್ರೋಲ್ ರೇಟ್ ದಿನೇ ದಿನೇ ಏರಿಕೆ ಆಗ್ತಿದೆ, ಏನು
ಸರ್ ಹಿಂಗೆ ಇನ್ನೂ ಜಾಸ್ತಿ ಆಗ್ತದ್ರಿ ಇದು ಸರ್ಕಾರೇನ 30 ರೂಪಾಯಿ ಅವ್ರಿಗೆ ಕ್ಯಾನ್ ಬರ್ತದೆ ಸರ್. ಅವ್ರು ಕೊಡ್ಲತ್ತಾರ ನಮ್ಗೆ 88 ರೂಪಾಯಿ ಸರ್. ನಾವು ದುಡ್ಡು ಏನು ಬೇಕು ಇದು ಮಾಡೇನು ಬೇಕು ಸರ್ಕಾರಕ್ಕೆ ನಮ್ಗೆ ಒಂದು ಪ್ರಾರ್ಥನೆ ಇದೆ, ಅವ್ರು ನಮ್ಗೆ ಸ್ವಲ್ಪ ಪೆಟ್ರೋಲ್ ಕಡಿಮೆ ಮಾಡ್ಯಾರಂದ್ರೆ ಚಲೋ ಆಗ್ತದೆ. ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಡೈಲಿ ಹೋಗ್ಬೇಕು, ನಾವು ಜೀವ ಮಾಡ್ದಾಗ ಕೆಲಸ ಮಾಡ್ತೇನೆ. ಇದು 200 ಹಾಕ್ಲತ್ತೇನೆ ನೋಡ್ರಿ ಸರ್. 200ದಾಗ 2 ಲೀಟರ್ ಸ್ವಲ್ಪ ಪಾಯಿಂಟ್ ಬರ್ತದ. ಅದು ಹ್ಯಾಂಗ್ರಿ ಸರ್ ಇದು ಆಗದಂದ್ರೆ ಸರ್ ಕಡಿಮೆ ಆಗದಂದ್ರೆ ಚಲೋ ಆಗ್ತದಲ್ಲ, ಎಲ್ಲರ ಮನುಷ್ಯಗೆ ಚಲೋ ಆಗ್ತದೆ. ಕೇಳ್ರಿ ಸರ್, ಈಗ ನಿಮಗೆ ಈಗ ನೀವು ಬೈಕ್ ಸವಾರ ಯಾವ ರೀತಿ ತೊಂದರೆ ಆಗ್ತದೆ ದಿನೇ ದಿನೇ ಈ ತರ ದಿನೇ ಏರ್ತಾ ಹೋದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಕಡಿಮೆ ಆಗಬೇಕು. ಬಿಕಾಸ್ ಆಫ್ ದ ಇಂಡಿಯನ್ ಎಕಾನಮಿನಲ್ಲಿ ಕಡಿಮೆ ಆಗ್ತಿದ್ರೆ ಬಡ ಜನರು ಜಾಸ್ತಿ ಇದ್ದಾರೆ, ವರ್ಕರ್ಸ್ ಜಾಸ್ತಿ ಇದ್ದಾರೆ. ಅವ್ರಿಗೆ ಏನಾಗಬೇಕು, ಕಡಿಮೆ ಆಗ್ತಾ ಇದ್ರೆ ಅವರು ಮತ್ತೆ ಹುರುಪು ಬರುತ್ತೆ, ಓಡಾಡಕ್ಕೆ ಬರುತ್ತೆ, ಕೆಲಸಕ್ಕೆ ಓಡಾಡಕ್ಕೆ ಆಗುತ್ತೆ. ಇದು ಹೆಚ್ಚಿಗೆ ಆಗ್ತಾ ಹೋದಂಗೆಲ್ಲ ಸಮಸ್ಯೆನೇ ಆಗ್ತಾ ಇದ್ದಾರೆ. ಯಾಕಂದ್ರೆ ಇನ್ಕಮ್ ಸೋರ್ಸ್ ಕಡಿಮೆ ಆಗಿದೆ. ಈಗ ಇನ್ಕಮ್ ಸೋರ್ಸ್ ಕಡಿಮೆ ಆಗಿ ಕೆಲಸಕ್ಕೆ ಕಡಿಮೆ ಆಗಿದೆ. ಈಗ ಹೆಚ್ಚು ಆಗ್ತಾ ಹೋದಂದರೆ ನಾವು ಓಡಾಡೋದು ಭಾಳ ಕಷ್ಟ ಆಗುತ್ತೆ ಅದರಿಂದ. ಅದಕ್ಕೆ ಕಡಿಮೆ ಆಗ್ಬೇಕು. ನಮ್ಮ ದೃಷ್ಟಿಯಿಂದ ನೋಡ್ಬೇಕಾತಂದ್ರೆ ಇದೆಲ್ಲ ಕಡಿಮೆ ಆಗ್ಬೇಕ್ರಿ. ಇದು ನಮಗೆ ಕಷ್ಟ ಆಗ್ತದೆ. ಈಗ ನೀವು ಈಗ ಹಳ್ಳಿಯಿಂದ ಅಡ್ಡಾಡ್ತೀರಿ, ಏನು ಯಾವ ರೀತಿ ತೊಂದರೆ ಆಗ್ತಾ ಇದೆ? ಭಾಳ ತೊಂದರೆ ಆಗ್ತದೆ ರೀ. ಸುಮಾರು ನಾನು ಗುಲ್ಬರ್ಗ ಬರ್ಬೇಕ್ರಿ, 100 ರೂಪಾಯಿದಾರೆ ಪೆಟ್ರೋಲು. ಮೊದಲ 80 ರೂಪಾಯಿದಾಗ ಆಗ್ತಿತ್ತು, ಈಗ ಆಗ್ತಾ ಇಲ್ಲ. ಅನಿವಾರ್ಯ ಕಾರಣ ಏನು ಮಾಡ್ಬೇಕು, ಹಾಕೊಂಡೇ ಹೋಗ್ಬೇಕ್ರಿ. ಯಾರಿಗೇನು ಹೇಳಿದ್ರು ಏನು ಉಪಯೋಗ ಏನೂ ಇಲ್ಲ. ಏನು ಬೈಕ್ ಸವಾರ ಇರ್ಬೋದು ಮತ್ತು ವಾಹನ ಸವಾರರ ಅಭಿಪ್ರಾಯ ಇದೆ. ಒಟ್ಟಾರೆ ಇವತ್ತೇನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದಾಗಿ ನಮಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಕೂಡಲೇ ಬೆಲೆ ಏರಿಕೆನ ಇಳಿಕೆ ಮಾಡಬೇಕು. ಮತ್ತು ಜೊತೆಗೇನು ಟ್ಯಾಕ್ಸ್ಗಳೇನಿದೆ ತೆರಿಗೆನೂ ಸಹ ಕಡಿತ ಮಾಡಿದ್ರೆ ಒಂದಿಷ್ಟು ನಮಗೂ ರಿಲೀಫ್ ಸಿಗುತ್ತೆ ಅಂತೇಳಿ ಗ್ರಾಹಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಜೊತೆ ಶಿವರಾಮಸ್ತ್ರಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇನ್ನು ಪೆಟ್ರೋಲ್ ಬೆಲೆ ಗಗನಮುಖಿ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ಮಂಗಳೂರಿನ ಜನರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಬೆಲೆ 90 ರೂಪಾಯಿ ಗಡಿ ದಾಟ್ತಾ ಇದೆ. ಜನಸಾಮಾನ್ಯರಿಗೆ ಇದು ಬಹಳ ಹೊರೆ ಆಗ್ತಾ ಇದೆ. ಪೆಟ್ರೋಲ್ ದರ ಇಳಿಸಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ದೇಶದಲ್ಲಿ ಪೆಟ್ರೋಲ್ ದರ ನಿಧಾನಗತಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ದೇಶದ ಮಹಾನಗರಗಳಲ್ಲಿ ಪೆಟ್ರೋಲ್ ದರ 90ರ ಗಡಿ ದಾಟಿರುವಂತದ್ದು. ಮಂಗಳೂರಲ್ಲಿ ಪೆಟ್ರೋಲ್ ದರ ಈಗ 87 ರೂಪಾಯಿ 79 ಪೈಸೆ ಇರುವಂತದ್ದು. ಹಾಗಾಗಿ ಜನರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಜನ ಸಾರಿಗೆ ವ್ಯವಸ್ಥೆಗೆ ಸಂಪರ್ಕವನ್ನು ಮಾಡೋದು ಅವರ ಖಾಸಗಿ ವಾಹನದ ಮುಖಾಂತರವಾಗಿ. ಅದರಲ್ಲೂ ಪ್ರಮುಖವಾಗಿ ಲಾಕ್ಡೌನ್ ಆದ ಬಳಿಕ ಅಂತ ಪ್ರತಿಯೊಬ್ಬರು ಈಗ ವಾಹನಗಳನ್ನು ಖರೀದಿಸಿರುವಂತದ್ದು. ಹಾಗಾಗಿ ಪೆಟ್ರೋಲ್ ದರ ಈ ರೀತಿಯಾಗಿ ಏರಿಕೆ ಆದ ತಕ್ಷಣ ಅವರಿಗೆ ತುಂಬಾ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಜನ ಸಂಚಾರ ಮಾಡಬೇಕಾದ್ರೆ ಪೆಟ್ರೋಲ್ನ ದರ ಏರಿಕೆ ಆದಲ್ಲಿ ಅವರಿಗೆ ಬಹಳಷ್ಟು ತೊಂದರೆ ಕೂಡ ಆಗುತ್ತೆ. ಜನಸಾಮಾನ್ಯನ ಜೇಬಿಗೆ ಕತ್ತರಿ ಕೂಡ ಬೀಳಿರುವಂತದ್ದು. ಹಾಗಾಗಿ ನಮ್ಮ ಜೊತೆ ಈಗ ಗ್ರಾಹಕರಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕಕ್ಕೆ ಬಂದಂತವರು. ಸರ್, ಏನ್ ಹೇಳ್ತೀರಿ? ಈಗ ಪೆಟ್ರೋಲ್ ದರ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವತ್ತು 87 ರೂಪಾಯಲ್ಲಿ ಇದೆ. ಏನ್ ಹೇಳ್ತೀರಿ? ಏನ್ ಸಮಸ್ಯೆ ಆಗ್ತಿದೆ? ಒಂದು 5-6 ವರ್ಷಗಳ ಮೊದಲು ಜನರು ಒಂದು ಹೊಸ ಸರ್ಕಾರದಿಂದ ನಾವು ಏನಾದರೂ ಒಳ್ಳೆಯದನ್ನು ನಿರೀಕ್ಷಿಸ್ತೇವೆ ಅಂತೇಳಿ ಅಂತ ಭಾವನೆ ಇಟ್ಕೊಂಡಿದ್ದರು. ಆದರೆ ನಾನು ಇವತ್ತು ಸಮಾಜಕ್ಕೆ ಒಂದು ಹೋರಾಟಗಾರ, ಅಲ್ಲಲ್ಲಿ ತುಂಬಾ ವಿಷಯದಲ್ಲಿ ನಾನು ಮಾತಾಡ್ತಾ ಇರ್ತೇನೆ. ನನ್ನ ಒಬ್ಸರ್ವೇಷನ್ ಏನ್ ಹೇಳಿದ್ದಾರೆ, ನಾನು ತಿಳ್ಕೊಂಡಿರುವುದು, ಇವತ್ತು ಜನರು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಸ್ ಟಿಕೆಟ್ ದರ ಏರುವಾಗ ಎಲ್ಲ ಜನರು ಮಾತಾಡ್ತಾರೆ. ಯಾಕೆ ಹೇಳಿದರೆ, ಬಸ್ ಸಾಮಾನ್ಯ ಜನರಿಗೆ ಅದು ಎಫೆಕ್ಟ್ ಆಗ್ತದೆ. ಇವತ್ತು ಟೂ ವೀಲರ್ನವರಾಗ್ಲಿ ಅಥವಾ ಕಾರ್ ಇದ್ದವರಾಗ್ಲಿ ಏನ್ ಮಾಡ್ತದೆ, ಅವರ ಇನ್ಕಮ್ ಈ ಪೆಟ್ರೋಲಿನ ಬೆಲೆ ಅಷ್ಟೇ ಮುಂದಕ್ಕೆ ಹೋಗಿಲ್ಲ. ಕನಿಷ್ಠ ತಿಂಗಳಿಗೆ ಒಂದು 3-4 ಸಾರಿ 8 ಆಣೆ 1 ರೂಪಾಯಿ ಈ ರೀತಿ ಏರ್ತಾ ಇದೆ. ಅದು ಮೆಲಾನೆ ಏರಿಕೊಂಡು ಹೋಗುವಾಗ ಸಾಮಾನ್ಯ ಜನರಿಗೆ ಅದರ ಎಫೆಕ್ಟ್, ಅದರ ಪ್ರಭಾವ ಅರ್ಥ ಆಗುವುದಿಲ್ಲ. ಆದರೂ ನಮ್ಮಂತ ಬಡ ದೇಶಕ್ಕೆ ಇದು ಬಹಳ ತೊಂದರೆ ಕೊಡ್ತಾ ಇದೆ. ಜನರ ದೈನಂದಿನ ತಮ್ಮ ಜೀವನಕ್ಕೆ ಇದರಲ್ಲಿ ನಿಜವಾಗಿ ಕಷ್ಟ ಆಗ್ತದೆ ಅಂತೇಳಿ ನಾನು ಎಲ್ಲರ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇದು ಗ್ರಾಹಕರ ಅಭಿಪ್ರಾಯ. ಹೇಳೋ ಪ್ರಕಾರವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸರ್ಕಾರ ಜನಸಾಮಾನ್ಯನ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಈಗ ಕೊರೋನಾ ನಂತರ ಸಾಕಷ್ಟು ಜನ ಆರ್ಥಿಕವಾಗಿ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಹಾಗಾಗಿ ಸರ್ಕಾರ ದೇಶದ ಜನಸಾಮಾನ್ಯರ ಬಗ್ಗೆ ಚಿಂತಿಸಬೇಕು ಅನ್ನೋ ಅಭಿಪ್ರಾಯವನ್ನ ಮಂಗಳೂರಲ್ಲಿ ಜನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಭಾರತದ ಆರ್ಥಿಕತೆ ಹೆಚ್ಚಿಸಲು ನಮ್ಮಲ್ಲಿ ಆತ್ಮನಿರ್ಭರತೆ ಅತ್ಯಗತ್ಯವಾಗಿದೆ. ಸರ್ಕಾರವನ್ನ ಅವಲಂಬಿಸದೆ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋ ಕಥೆಗಳನ್ನ ನ್ಯೂಸ್ 18 ನೆಟ್ವರ್ಕ್ ಸ್ವಾಭಿಮಾನ್ ಭಾರತ್ ಮೂಲಕ ಹೇಳ್ತಾ ಇದೆ. NIRA ಕಾರ್ಮಿಕರು ಸ್ವಾವಲಂಬಿ ದೇಶ ನಿರ್ಮಾಣಕ್ಕೆ ಸಹಾಯ ಮಾಡ್ತಿದ್ದಾರೆ. ಅದನ್ನ ತೋರಿಸ್ತೀವಿ ನೋಡಿ. Rohit Sen and Nupur Gupta were once colleagues at Goldman Sachs. They both quit their high-profile jobs to set up Nira, a fintech startup with the aim of becoming a lending partner for the lower middle classes. We used to work with European fintechs, and that's where we saw the idea of using data and technology to solve problems in the finance space. And what we realized was
the impact it could have here in India was far bigger than anything over there. NIDA provides access to credit to working class Indians in their time of need. It lends to borrowers with a good credit score at lower interest rates. It also lends to those who do not have a credit score and are first-time borrowers. NIDA offers loans of up to 1 lakh rupees for up to 1 year via its app-based credit line. When we started spending a lot of time with our customers, really understanding their lives, where they are coming from, what is their need that brings them to us. And once we developed this really good understanding about our customer, finding a product market fit was not much longer ahead. NIDA is helping workers in India tied through economic difficulties the Swabhiman way. ಹಾರ್ಬಿಗ್ ಮತ್ತು ನ್ಯೂಸ್ 18 ರ ಪ್ರಮುಖ ಅಭಿಯಾನ ಮಿಷನ್ ಪಾನಿಗೆ ಅತ್ಯಂತ ಹೃತ್ಪೂರ್ವಕ ಬೆಂಬಲವು ಮಕ್ಕಳಿಂದ ಸಿಗ್ತಾ ಇದೆ. ಅವರು ಮಿಷನ್ ಪಾನಿ ಜಲ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಮೂಲಕ ದೇಶಕ್ಕೆ ಸಂದೇಶ ನೀಡಿದ್ದಾರೆ. ಸ್ವಚ್ಛತಾ और पानी. We pledge to use water mindfully every time, every day, and encourage others to do the same. We are made of water. Water is life itself. Water is health. Water is hygiene. Water is safety. And yes, water is future. I also pledge to support water conservation efforts and water equality. And work towards a day when no one has to struggle for water. हमको बचानी है ये जिंदगानी. ಸುದ್ದಿ ಮುಂದುವರಿದೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಅಮೆರಿಕಾದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಇತ್ತ ಕರ್ನಾಟಕದಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಮೆರಿಕಾದಲ್ಲಿ ನೂತನ ಉಪಾಧ್ಯಕ್ಷರಾಗಿ ಭಾರತದ ಮೂಲದ ಕಮಲಾ ಹ್ಯಾರಿಸ್ ಪದಗ್ರಹಣ ಮಾಡಿದ್ದಾರೆ. ಕಮಲಾ ಹ್ಯಾರಿಸ್ ಜಯದ ಹಿನ್ನೆಲೆಯಲ್ಲಿ ವಂಡರ್ಲಾ ವಿಶೇಷ ಕೊಡುಗೆಯನ್ನು ನೀಡಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಕಮಲಾ ಹೆಸರಿನ ಮಹಿಳೆಯರಿಗೆ ಫ್ರೀ ಎಂಟ್ರಿ ನೀಡಿದೆ. 999 ಬೆಲೆಯ ಟಿಕೆಟ್ ಉಚಿತವಾಗಿ ನೀಡ್ತಾ ಇದೆ. ಮೊದಲ 100 ಮಂದಿ ಕಮಲಾ ಎಂಬುವರಿಗೆ ಉಚಿತ ಪ್ರವೇಶ ನೀಡಿದೆ. ಈ ಆಫರ್ ಪಡೆಯಲು ಹೆಸರನ್ನ ದೃಢೀಕರಿಸುವ ಐಡಿ ಇರಬೇಕು. Yeah, so we wanted to, celebrate the fact that an Indian person of Indian origin has become Vice President of the US. I think it's a very proud moment for all of us. So we wanted to celebrate it in some small way. We thought, why not do something fun with it? And I think one of our agency called Y-Axis, they came up with this idea that, why don't we do this offer where, people who are named Kamala or Kamal get a free entry to the park on one day, and we can restrict the number to a certain number. So that's what we have done. When the first 100 people who come to us with the name Kamala will get a free entry ticket. It can be pre-booked, and obviously we'll check ID and stuff. But so and there's a lot of interest around it already, and so it'll be available at all of our parks. So right now our ticket price is about 1,999. 1,000 rupees is our ticket price, and this is applicable to everyone. Yes. ಹಿಮಾಲಯದ ಹಿಮ ನದಿಯ ಬುಗ್ಗೆಗಳಿಂದ ಹಿಡಿದು ಮೇಘಾಲಯದ ವಿಶ್ವದ ಅತ್ಯಂತ ತೇವವಾದ ಕಾಡುಗಳವರೆಗೆ, ಅಸ್ಸಾಂನ ಬ್ರಹ್ಮಪುತ್ರದ ಬಲದಿಂದ ರಾಜಸ್ಥಾನ ಮತ್ತು ತಮಿಳುನಾಡಿನ ಹಿನ್ನೀರಿನವರೆಗೆ, ಲಡಾಖ್ನ ಹಿಮಾವೃತ ಮರುಭೂಮಿಗಳಿಂದ ಹಿಡಿದು ದಮನ್ನ ಉಪ್ಪಿನ ಜೌಗು ಪ್ರದೇಶಗಳವರೆಗೆ ಭಾರತದ ನೀರಿನ ವಾಸ್ತವತೆ ಮತ್ತು ನೀರಿನ ಬಿಕ್ಕಟ್ಟು ದೇಶದಂತೆಯೇ ವೈವಿಧ್ಯಮಯವಾಗಿದೆ. ದೇಶದ ಹಲವು ಭಾಗಗಳ ಒಂದು ನೋಟ ಇಲ್ಲಿದೆ. चलो बदल दे ये कहानी कहानी, बचा ले निशानी. पूछेगी धरती तब कहा थे तुम, नदी रो रही थी तब कहा थे तुम. स्वच्छता और पानी हमको बचानी है ये जिंदगानी. ಸುದ್ದಿ ಮುಂದುವರೆದ ಚಿಕ್ಕ ಬ್ರೇಕ್ ಆದ್ಮೇಲೆ. ಹಚ್ಚಿದೆ ಖಾಕಿ. ಸ್ನೇಹಿತನೇ ಹಂತಕ ಅಂತ ಖಾಕಿ ಪತ್ತೆ ಮಾಡಿದೆ. ಬೆಂಗಳೂರಿನ ರೈಲ್ವೆ ಹಳಿ ಬಳಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದು ಸೂಸೈಡ್ ಅಲ್ಲ, ಕೊಲೆ ಅಂತ ಸ್ಪಾಟ್ನಲ್ಲೇ ಖಾಕಿ ಪತ್ತೆ ಹಚ್ಚಿದೆ. ಅಲ್ಲದೆ ಸ್ನೇಹಿತನೇ ಹಂತಕ ಅಂತ ಖಾಕಿ ಸ್ಥಳದಲ್ಲೇ ಪತ್ತೆ ಮಾಡಿದೆ.
ದೋಸ್ತಿಯಾಗಿದ್ದವನ ಬಳಿಯೇ ಹಣ ಪಡೆದು ಕೊಲೆ ಮಾಡಲಾಗಿದೆ. ಕೊಲೆಗೆ ಹಣದ ಜೊತೆ ಸಲಿಂಗಕಾಮ ಪುರಾಣ ಕಾರಣ ಅಂತ ತನಿಖೆ ವೇಳೆ ಪತ್ತೆಯಾಗಿರುವಂಥದ್ದು. ಕೊಲೆಯಾದ ಅಫ್ರೋಜ್ ಸಲಿಂಗಕಾಮಕ್ಕೆ ಪೀಡಿಸ್ತಾ ಇದ್ದಂತೆ. ಸ್ನೇಹಿತನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರೋ ಪ್ರಕರಣ ಇದೀಗ ಬಯಲಾಗಿರುವಂಥದ್ದು. ಅಫ್ರೋಜ್ ಸಿದ್ದಿಕಿ ಜೊತೆ ಆತ್ಮೀಯತೆಯನ್ನ ಬೆಳೆಸಿದ್ದ. ಹಣ ಕೊಟ್ಟು ಸಲಿಂಗಕಾಮಕ್ಕೆ ಆತ ಪೀಡಿಸ್ತಾ ಇದ್ದಂತೆ. ಸಲಿಂಗಕಾಮಕ್ಕೆ ಪೀಡಿಸ್ತಾ ಇದ್ದಿದ್ರಿಂದ ಆತನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಎಣ್ಣೆ ಪಾರ್ಟಿ ಹೆಸರಲ್ಲಿ ಕರೆಸಿ ಅಫ್ರೋಜ್ನ ಕೊಲೆ ಮಾಡಲಾಗಿದೆ. ರಾಡ್ನಿಂದ ಹಲ್ಲೆ ಮಾಡಿ ಚಾಕುವಿನಿಂದ ತಿವಿದು ಹತ್ಯೆ ಮಾಡಲಾಗಿದೆ. ಬಳಿಕ ಹಳಿ ಮೇಲೆ ಮಲಗಿಸಿ ಹಂತಕರು ಹೋಗಿದ್ದಾರೆ. ಮೂವರು ಕೊಲೆ ಆರೋಪಿಗಳು ಇದೀಗ ಅಂಧರಾಗಿದ್ದಾರೆ. ಮೊಹಮ್ಮದ್ ಸಿದ್ದೇಕ್, ಮುಬಾರಕ್ ಪಾಷಾ, ಖಲೀಲ್ ಅಹಮದ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಗೆ ಸಲಿಂಗಕಾಮವೇ ಕಾರಣ ಅನ್ನುವಂತಹ ವಿಚಾರ ಇದೀಗ ಪೊಲೀಸ್ ತನಿಖೆ ವೇಳೆ ಬಯಲಾಗಿದೆ. ನೆಲಮಂಗಲ ಸುತ್ತಮುತ್ತ ಕಲ್ಲು ಕ್ವಾರಿಗಳಲ್ಲಿ ಭಾರೀ ಸ್ಫೋಟಕ ಕೇಳಿ ಬರ್ತಾ ಇದೆ. ಕಲ್ಲು ಕ್ವಾರಿಗಳಲ್ಲಿ ದಿನನಿತ್ಯ ಸ್ಫೋಟವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿರುವ ಮನೆಗಳು ಬಿರುಕು ಬಿಟ್ಟಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕಲ್ಲನಾಯಕನಹಳ್ಳಿ, ಅಂಚೆಪಾಳ್ಯ, ಅಗುಳುಕುಪ್ಪೆ, ಮಾಕೇನಹಳ್ಳಿ ಸೇರಿದಂತೆ 5ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೀತಾ ಇದೆ. 5 ವರ್ಷದ ಹೆಣ್ಣು ಮಗುವಿಗೆ ಗಾಯ ಆಗಿತ್ತು. ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪರಿಹಾರ ಕೊಡುವುದಾಗಿ ಹೇಳಿ ಅಲ್ಪ ಸ್ವಲ್ಪ ಚಿಕಿತ್ಸೆಗೆ ಹಣ ಕೊಟ್ಟು ಕ್ರಷರ್ ಮಾಲೀಕ ಸುಮ್ಮನಾಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪ್ರಕರಣದಿಂದ ಬೆಚ್ಚಿ ಬಿದ್ದಿರೋ ಸಾರ್ವಜನಿಕರು ಕಲ್ಲು ಕ್ವಾರಿಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಥರ ಅನಧಿಕೃತವಾಗಿ ಇಲ್ಲಿವರೆಗೂ ನಾವು ಯಾವುದೂ ಮಾಡಿಲ್ಲ. ಗೌರ್ಮೆಂಟ್ಗೆ ಏನು ರಾಯಲ್ಟಿ ಕೊಡಬೇಕೋ ಎಲ್ಲ ಕೊಟ್ಟು ಎಲ್ಲ ಪರ್ಮಿಷನ್ ತೊಗೊಂಡು DC ಅವರಿಂದ ಪರ್ಮಿಷನ್ ತೊಗೊಂಡು ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತೊಗೊಂಡು ನಾವು ಮಾಡ್ತಾಯಿದ್ದೀರಿ. ಸೊ ಇದರಿಂದ ನನಗನ್ನಿಸ್ತಾ ಇದೆ ಇದು ಬೇಕು ಅಂತ ಮಾಡ್ತಾ ಇರೋ ಒಂದು ಘಟನೆ ಅಂತ. ಫೈರ್ ಡಿಪಾರ್ಟ್ಮೆಂಟಿಂದ ತೊಗೊಂಡಿದ್ದೀರಿ, ಪೊಲೀಸ್ ಸ್ಟೇಷನಿಂದ ತೊಗೊಂಡಿದ್ದೀರಿ, DC NOC ತೊಗೊಂಡಿದ್ದೀರಿ, PW ಇಂದ ತೊಗೊಂಡಿದ್ದೀರಿ, PDO ಇಂದ ತೊಗೊಂಡಿದ್ದೀರಿ. ತೊಗೊಂಡೇ ಮಾಡ್ತಾಯಿದ್ದೀರಿ. ಆ್ಯಸ್ ಪರ್ ರೂಲ್ಸು 200 ಮೀಟ್ರ್ ಇದೆ. ನಮ್ಮ ಊರುಗಳೆಲ್ಲ ಮಿನಿಮಮ್ 1 ಕಿಲೋಮೀಟ್ರ್ ದೂರದಲ್ಲಿದ್ದಾವೆ. ಯಾವುದೋ 200 ಮೀಟರ್ಸಲ್ಲಿ ಯಾವುದೂ ಫಾಲ್ ಡೌನ್ ಆಗ್ತಾಯಿಲ್ಲ. ಎಲ್ಲ ಮೋರ್ ದೆನ್ 1 ಕಿಲೋಮೀಟರ್ ಇದೆ. ನೀರು ಹರಿಯುವ ಮುನ್ನವೇ ಒಡೆದಿದೆ ಕಾಲುವೆ. ಕಳಪೆ ನೀರಾವರಿ ಕಾಲುವೆ ಕಾಮಗಾರಿಗೆ ಇದೇ ಸಾಕ್ಷಿ. ನಾರಾಯಣಪುರ ಬಲದಂಡೆ ಕಾಲುವೆಯ ಮುಖ್ಯ ಕಾಲುವೆ ಇದೀಗ ಒಡೆದು ಹೋಗಿರುವಂಥದ್ದು. ನೀರು ಹರಿಯುವ ಮುನ್ನವೇ ಇದೀಗ ಕಾಲುವೆ ಒಡೆದು ಹೋಗಿದೆ. ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಯನ್ನ ಇಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ನಾರಾಯಣಪುರ ಬಲದಂಡೆ ಕಾಲುವೆಯ ಮುಖ್ಯ ಕಾಲುವೆ ಇದೀಗ ನೀರು ಹರಿಯೋ ಮುನ್ನವೇ ಒಡೆದು ಹೋಗಿದೆ. ನಿರ್ಮಾಣ ಹಂತದಲ್ಲೇ ಇದೀಗ ಕಾಲುವೆ ಒಡೆದು ಹೋಗ್ತಾ ಇದೆ. ರಾಯಚೂರು ಮನ್ಸಲಾಪುರದ ಬಳಿ ಕಾಲುವೆ ಒಡೆದಿರುವಂಥದ್ದು. 95 ಕಿಲೋಮೀಟರ್ ಇಂದ 128 ಕಿಲೋಮೀಟರ್ ವರೆಗೆ ಕಾಲುವೆಯನ್ನ ವಿಸ್ತರಣೆ ಮಾಡಲಾಗಿದೆ. ನಿರ್ಮಾಣವಾಗಿ 1 ವರ್ಷದಲ್ಲಿಯೇ ಕಾಲುವೆ ಹಾಳಾಗಿದೆ. ಇದರಿಂದಾಗಿ ರೈತರ ಭೂಮಿಗೆ ನೀರು ಹರಿಯೋದು ದುಸ್ತರ. ಗುತ್ತಿಗೆದಾರರನ್ನ ಕಪ್ಪುಪಟ್ಟಿಗೆ ಸೇರಿಸಲು ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಗುತ್ತಿಗೆದಾರನ ಹಣದಾಹಕ್ಕೆ ಇದೇ ಒಂದು ಘಟನೆ ಸಾಕ್ಷಿಯಾಗಿದೆ. ಕಾಲುವೆ ಹಾಳಾಗಿದ್ರೆ ಗುತ್ತಿಗೆದಾರರಿಂದಲೇ ಮರು ಕಾಮಗಾರಿ ಮಾಡಿಸಬೇಕು. ನ್ಯೂಸ್ 18ಗೆ KBJNL ಸಹಾಯಕ ಕಾರ್ಯನಿರ್ವಾಹಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಲುವೆಗೆ ನೀರು ಹರಿಸೋ ಮುನ್ನವೇ ಮುಖ್ಯ ಕಾಲುವೆ ಇದೀಗ ಒಡೆದು ಹೋಗಿರುವಂಥದ್ದು. 106 ಕಿಲೋಮೀಟರ್ ವರೆಗೆ ಒಂದು ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಕಳಪೆ ಕಾಮಗಾರಿಯಿಂದ ಆಲ್ರೆಡಿ ಕಾಲುವೆ ಒಡೆದು ಹೋಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ನೀರೇ ಹರಿಸಿಲ್ಲ, ಆಲ್ರೆಡಿ ಕಾಲುವೆಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅನ್ನೋದು ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ರೈತರು ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ನೀರು ಹರಿಸಿದ್ರೆ ನಮ್ಮ ಭೂಮಿಗೆ ನೀರೆಲ್ಲ ಬರುತ್ತೆ, ನಮ್ಮ ಜಮೀನುಗಳಿಗೆ ನೀರು ಹರಿಯುತ್ತೆ, ಇದರಿಂದ ನಮ್ಮ ಬೆಳೆ ಹಾನಿ ಕೂಡ ಆಗುತ್ತೆ. ಹಾಗಾಗಿ ಯಾರು ಈ ಒಂದು ಕಾಲುವೆಯನ್ನ ಮಾಡಿದ್ದಾರೋ ಆ ಗುತ್ತಿಗೆದಾರನಿಂದಲೇ ಇದನ್ನ ಮತ್ತೆ ಮರು ನಿರ್ಮಾಣ ಮಾಡಿಸ್ಬೇಕು, ಆತನಿಂದಲೇ ಇದನ್ನ ಸರಿ ಮಾಡಿಸ್ಬೇಕು, ಆತನಿಂದ ಹಣವನ್ನು ವಸೂಲಿ ಮಾಡಬೇಕು ಅಂತ ಇದೀಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನ್ಸಲಾಪುರದ ಕಾಲುವೆಯನ್ನ ನಾವಿದೀಗ ನೋಡ್ತಾ ಇದ್ದೀವಿ. 106 ಕಿಲೋಮೀಟರ್ನಲ್ಲಿ ಈ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಕಾಲುವೆಗೆ ನೀರು ಹರಿಸೋ ಮುನ್ನವೇ ಇದೀಗ ಕಾಲುವೆ ಒಡೆದು ಹೋಗಿರುವಂಥದ್ದು. ನಾರಾಯಣಪುರ ಬಲದಂಡೆಯ ಕಾಲುವೆಯ ಮುಖ್ಯ ಕಾಲುವೆ ಇದೀಗ ಒಡೆದು ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ನೀರು ಹರಿಸೋ ಮುನ್ನವೇ ಕಾಲುವೆಯ ಒಂದು ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಅಲ್ಲದೆ ರೈತರು ಏನಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ?
ಒಮ್ಮೆ ಎಜಿಎನ್ ಅಂತ ಹೇಳಿದ್ರೆ ಸುಮಾರು ಕಳೆದ 2 ವರ್ಷಗಳಿಂದ ನಿರ್ಮಾಣವಾಗ್ತಿರುವಂತ ಕಾಮಗಾರಿ. ಈ ಕಾಮಗಾರಿ ಈಗಾಗಲೇ ಇನ್ನೂ ಪೂರ್ಣ ಆಗುತ್ತಿಲ್ಲ. ಇನ್ನೂ ಕೇವಲ 10% ಇನ್ನೂ ಕಾಮಗಾರಿ ಇದೆ. ಏಕೆ ಅಲ್ಲೊಂದಿಷ್ಟು ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಒಂದಿಷ್ಟು ಅಪಘಾತಗಳಾದರೂ ಈ ರೀತಿ ಪರ್ಯಾಯ ಕಾಮಗಾರಿ ನಡೆಸ್ತಾರೆ. ಆದ್ರೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರು ಅಷ್ಟು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸವಾಗಿದೆ. ಹೀಗಾಗಿ ಇಲ್ಲಿ ಏನು ಮಳೆಗಾಗಿ ಇದು ಇತ್ತೀಚಿನ ಮಳೆಗೆ ಕೊಚ್ಚಿ ಹೋಗಿದೆ. ಓಕೆ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಶರಣಪ್ಪ, ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಕಾಲುವೆಗೆ ನೀರು ಹರಿಸೋ ಮುನ್ನವೇ ಅಂದ್ರೆ ಅಲ್ಲಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮಣ್ಣಿನ ಗುಂಡಿಯನ್ನ ತೋಡಿ ಬರೀ ಸಿಮೆಂಟ್ ಇಂದ ಅದನ್ನ ಮುಚ್ಚಲಾಗಿದೆ ಅನ್ನುವ ರೀತಿಯಲ್ಲಿ ಆ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡದಂತೆ ಕಾಣ್ತಾ ಇದೆ. 100 ಕಿಲೋಮೀಟರ್, ಸಾವಿರಾರು ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು. ಯಾವ ರೀತಿಯಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇನ್ನು ರೈತರು ಕೂಡ ಈ ಒಂದು ಕಳಪೆ ಕಾಮಗಾರಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ವೇಳೆ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಈ ರೀತಿ ಆದ್ರೆ ನಮ್ಮ ಜಮೀನಿಗೆ ನೀರು ನುಗ್ಗತ್ತೆ, ನಮ್ಮ ಬೆಳೆಗಳೆಲ್ಲ ಹಾಳಾಗತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಯಾರಿ ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಆ ಗುತ್ತಿಗೆದಾರನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಆತನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಕಳಪೆ ಕಾಮಗಾರಿಗಳನ್ನ ಮತ್ತೆ ಅವರು ಮಾಡಬಾರ್ದು, ಆ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು. ಹಾಗಿದ್ದಾಗ ಮಾತ್ರ ಇಂತಹ ಒಂದು ಕೆಲಸಗಳು ಮತ್ತೆ ಪುನರಾವರ್ತನೆ ಆಗೋದಿಲ್ಲ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿಯಲ್ಲಿ ಮರೀನಾ ಯೋಜನೆಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಪಡುಕೆರೆ ತೀರದಲ್ಲಿ ಮರೀನಾ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತು. ಶಾಸಕ ರಘುಪತಿ ಭಟ್ ನೇತೃತ್ವದಲ್ಲಿ ಮರೀನಾ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಆದ್ರೆ ಈ ಒಂದು ಯೋಜನೆಗೆ ಉಡುಪಿಯಲ್ಲಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರೀನಾ ನಿರ್ಮಾಣ ಆಗ್ತಾ ಇದೆ. ಪುಣೆಯ CWPRS ಸಂಸ್ಥೆಗೆ ವರದಿ ತಯಾರಿಸಲು ಈಗ ಆಲ್ರೆಡಿ ಆದೇಶವನ್ನ ಕೂಡ ಕೊಡಲಾಗಿದೆ. ಮರೀನಾ ನಿರ್ಮಾಣವಾದ್ರೆ ಬೃಹತ್ ಹಡಗು ಕೂಡ ತಂಗಲಿದೆ. 4 ಕಿಲೋಮೀಟರ್ ಉದ್ದದ ಮರೀನಾ ನಿರ್ಮಾಣದ ಯೋಜನೆ ಸಿದ್ಧ ಆಗಿದೆ. ನೌಕೆಗಳನ್ನ ದುರಸ್ತಿ ಮಾಡಲು ಮರೀನಾದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮರೀನಾ ನಿರ್ಮಾಣವಾದ್ರೆ ಹೋಟೆಲ್ಗಳು ಕೂಡ ಅಲ್ಲಿ ತಲೆ ಎತ್ತುತ್ತವೆ. ಮರೀನಾ ನಿರ್ಮಾಣಕ್ಕೆ ಮೀನುಗಾರರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 4 ಕಿಲೋಮೀಟರ್ ಉದ್ದದ ಮರೀನಾವನ್ನ ನಿರ್ಮಾಣ ಮಾಡೋದಕ್ಕೆ ಯೋಜನೆ ಸಿದ್ಧ ಆಗಿದೆ. ನೌಕೆಗಳನ್ನ ದುರಸ್ತಿ ಮಾಡಲು ಮರೀನಾದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ ಈ ಒಂದು ಯೋಜನೆ ಕೈಗೊಂಡಿದೆ ಆದಲ್ಲಿ ಮರೀನಾದಲ್ಲಿ ಹೋಟೆಲ್ಗಳು ಕೂಡ ತಲೆ ಎತ್ತಲಿವೆ. ಹೀಗಾಗಿ ಮೀನುಗಾರರು ಈ ಒಂದು ಯೋಜನೆಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮರೀನಾ ಆರಂಭ ಆದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಮೀನುಗಾರರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡಬೇಕು, ಒಂದ್ ವೇಳೆ ಈ ಯೋಜನೆಯನ್ನ ಕೈ ಬಿಟ್ಕೊಂಡ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮರೀನಾ ನಿರ್ಮಾಣಕ್ಕೆ ಇದೀಗ ಮೀನುಗಾರರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಉಡುಪಿಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಸುಮಾರು 800 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು. ಪುಣೆಯ CWPRC ಸಂಸ್ಥೆಗೆ ವರದಿ ತಯಾರಿಸೋದಕ್ಕೂ ಕೂಡ ಇದೀಗ ಸರ್ಕಾರ ಆದೇಶವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಬೃಹತ್ ಹಡಗುಗಳು ತಂಗ್ತವೆ ಒಂದು ವೇಳೆ ಮರೀನಾ ನಿರ್ಮಾಣ ಆದ್ರೆ. 4 ಕಿಲೋಮೀಟರ್ ಉದ್ದದ ಮರೀನಾ ಯೋಜನೆಗೆ ನಿರ್ಮಾಣಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಮೀನುಗಾರರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರ ಯೋಜನೆ ಏನುಂಟು ಅಂತ ಹೇಳಿದರೆ ನಾವು ಮೊನ್ನೆ ಕೇಳಿದ್ದೇವೆ, MLA ಅವರಲ್ಲಿ DC ಅವರಲ್ಲಿ ಕೇಳಿದ್ದೇವೆ. ಆವಾಗ ಅವರು ಈ ನಮ್ಮ ಬ್ರೇಕ್ ವಾಟರ್ ಉಂಟು ಪಡುಕರೆಯಿಂದ ಹೋದದ್ದು, ಆ ಬ್ರೇಕ್ ವಾಟರ್ಗೆ ಜಾಯಿಂಟ್ ಆಗಿ ನಮ್ಮಲ್ಲಿ ಈ ಇದುಂಟಲ್ಲ ಲೈಟ್ ಹೌಸ್ ಇದ್ದ ಆ ಕಲ್ಲು ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡೋ ಯೋಜನೆ. ಆಗ ಜಾಯಿಂಟ್ ಮಾಡಿದ್ದು ಏನಾಗಬಹುದು, ಮೀನುಗಾರನಾಗಿ ಅನುಭವಿಯಾಗಿ ನಾನು ಹೇಳೋದು ಇಷ್ಟೇ, ಜಾಯಿಂಟ್ ಮಾಡಿದ್ದೆ 3 ಕಡೆ ಪಾಲಾಗಿ ಹೋಗುವ ನೀರಿನ ಒತ್ತಡ. ಈಗ ಮಳೆಗಾಲದಲ್ಲಿ ನೀರಿನ ಒತ್ತಡ ಜೋರುಂಟು. ಆವಾಗ ಈ ಪಾಲಾಗಿ ಹೋಗುವ ನೀರು ಲೈಟ್ ಹೌಸಿನ ಆ ಕಲ್ಲುಂಟಲ್ಲ ಅದರ ಈಚೆ ಒಂದು ಪಡ್ಲಗೆ ಹೋಗುವ ದಾರಿ ಉಂಟು, ಅಲ್ಲಿ ಕಟ್ಟಾಗ್ತದೆ. ಅದು ಕಟ್ಟಾದ ಕೂಡಲೇ ಆ ಒತ್ತಡ ನೇರವಾಗಿ ನಮ್ಮ ಮೇಯ್ನ್ ಈ ಕಲ್ಲಿನ ಆಚೆ ಸರ್ವೋತ್ತರ ಪಡ್ಲಗೆ ಬೀಳ್ತದೆ. ಈ ಮರೀನಾ ಮಾಡುವಾಗ ಇವರು ಒಂದು ಕಡೆಯಿಂದ ಬ್ರೇಕ್ ವಾಟರ್ನ ಕಂಟಿನ್ಯೂ ಮಾಡಿಕೊಂಡು ಆ ದ್ವೀಪಕ್ಕೆ ಸೇರಿಸ್ಬಿಡ್ತಾರೆ. ಆಗ ಒಂದು ಕಡೆ ನೀರು ಹೋಗುವಂಥದ್ದು ಬ್ಲಾಕ್ ಆಗಿಬಿಡ್ತದೆ. ಯಾವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡೆದಾಗ ಈ ನಡೆಯುವಂಥ ಕೆಲಸ ಇದು. ಹಾಗಾಗಿ ಈ ಒಂದು ಕಡೆ ಬ್ರೇಕ್ ವಾಟರ್ಗೆ ಅಲ್ಲಿಗೆ ನಾವು ತಡೆ ಹೊಡ್ಡಿದಾಗ ಒಂದು ಕಡೆ ಹೋಗುವಂಥ ನೀರಿಗೆ ಅಲ್ಲಿನ ಕರೆಂಟ್ ಏನಿದೆ, ನೀರಿನ ಒಳಹರಿವು ಏನಿದೆ, ಅದು ವಿಪರೀತ ಜಾಸ್ತಿಯಾಗಿ ಅಲ್ಲಿ ಬೋಟುಗಳು ಒಳಗಿಂದ ಹೊರಗೆ ಅಥವಾ ಹೊರಗಿಂದ ಒಳಗೆ ಅದು ಹೋಗಲಿಕ್ಕೆ ತೀರಾ ಕಷ್ಟ ಆಗುವಂಥ ಸಂಗತಿ. ಒಟ್ಟು ಮೀನುಗಾರಿಕೆಗೆ ಬಹಳ ದೊಡ್ಡ ಹೊಡೆತ ಇದು ಒಂದು ಮಾತ್ರ ಅಲ್ಲ, ಇಲ್ಲಿ ಆ ದ್ವೀಪಗಳಲ್ಲಿ ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇರುವಂಥ ಶಕ್ತಿಗಳಿದ್ದಾವೆ.
ಅದಕ್ಕೂ ಅಪಚಾರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳೇ ಹೇಳಿರುವ ಹಾಗೆ ಕೊಚ್ಚಿಯಲ್ಲಿರುವುದು ಏಕೈಕ ಮರೀನಾ, ಅಲ್ಲಿಗಿಂತ ಬಹಳ ದೊಡ್ಡದನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಚ್ಚಿ ಅದೇ ಪಾಯಿಂಟಿಂದ ನಮಗೆ ಸ್ಪಷ್ಟ ಆಗಿಬಿಡುತ್ತೆ. ಯಾಕಂದರೆ ಕೊಚ್ಚಿಯಲ್ಲಿರುವಂಥ ಮರೀನಾ ಕೇವಲ 34 ಯಾಚಿಗಳು, ಸಣ್ಣ ಸಣ್ಣ ಬೋಟ್ಗಳನ್ನು, ಯಾಚ್ ಅಂದರೆ ಸಣ್ಣ ಬೋಟ್ ಅದನ್ನು ನಿಲ್ಲಿಸಲಿಕ್ಕೆ ಅದಕ್ಕೆ 2 ಕಿಲೋಮೀಟರ್ನಷ್ಟು ಜಾಗವನ್ನು ಅವರು ತಗೊಂಡಿದ್ದಾರೆ. 72ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿ ಪರೇಡ್ನಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ವಿಜಯನಗರದ ಸಾಮ್ರಾಜ್ಯ ಕಲಾ ಸಂಸ್ಕೃತಿಯ ಶ್ರೀಮಂತಿಕೆ ಜನವರಿ 26ರಂದು ರಾಷ್ಟ್ರ ರಾಜಧಾನಿಯ ರಾಜಪಥದಲ್ಲಿ ಅನಾವರಣಗೊಳ್ಳಲಿದೆ. ಸ್ತಬ್ಧಚಿತ್ರ ಪಥ ಸಂಚಲನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ ಸಿಂಹಾಸನ ರೂಢರಾಗಿರುವ ಸ್ತಬ್ಧ ಚಿತ್ರ ಇರಲಿದೆ. ಹಂಪಿಯ ಶಿಲ್ಪ ವೈಭವ, ಉಗ್ರ ನರಸಿಂಹ ದೇವಸ್ಥಾನ, ವಿಠಲ ದೇಗುಲ, ಹಳೆಯ ಕಂಬಗಳು, ಉಬ್ಬು ಶಿಲೆಗಳು ಸ್ತಬ್ಧ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದೆ. ಗಣರಾಜ್ಯೋತ್ಸವ ದಿನ ದೆಹಲಿಯ ರಾಜಪಥದಲ್ಲಿ ನಡೆಯುವಂತಹ ಪಥಸಂಚಲನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಪಥಸಂಚಲನದಲ್ಲಿ ಈ ಬಾರಿ ಕರ್ನಾಟಕದ ವತಿಯಿಂದ ಕರ್ನಾಟಕದ ಹೆಮ್ಮೆಯ ಬಹಳ ಮಹತ್ವದ ಪ್ರತಿಷ್ಠಿತವಾದಂತಹ ವಿಜಯನಗರ ಸಾಮ್ರಾಜ್ಯದ ಸ್ತಬ್ಧ ಚಿತ್ರ ಈ ಬಾರಿ ಪ್ರದರ್ಶನ ಆಗುತ್ತೆ. ನಾನೀಗಿಲ್ಲಿ ಈ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ವಿಜಯನಗರದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಉಗ್ರ ನರಸಿಂಹ ದೇವಸ್ಥಾನದ ಒಂದು ಪಾರ್ಟ್ ಇದೆ. ಆ ನಂತರದಲ್ಲಿ ಉಗ್ರ ನರಸಿಂಹ ಆದ ನಂತರ ಕೋದಂಡರಾಮ ನರಸಿಂಹ, ಅಲ್ಲಿ ಕೂಡ ಮತ್ತೊಂದು ಪ್ರಮುಖವಾದಂತಹ ದೇವಸ್ಥಾನ, ಅದನ್ನ ಈಗ ನೋಡ್ತಿದ್ದೀವಿ. ಇದು 2ನೇ ಪಾರ್ಟ್ನಲ್ಲಿ ಬರುತ್ತೆ ಈ ಒಂದು ಸ್ತಬ್ಧ ಚಿತ್ರದಲ್ಲಿ. ಇದಾದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗ್ತಿರುವಂಥದ್ದು ನೋಡ್ತೀವಿ. ಅಂದರೆ ಕೃಷ್ಣದೇವರಾಯ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಂತಹ ಮತ್ತು ಬಹಳ ಖ್ಯಾತಿಯನ್ನು ಹೊಂದಿದಂತಹ ಕೃಷ್ಣದೇವರಾಯನ ಪಟ್ಟಾಭಿಷೇಕ ನಡೀತಿರುವಂಥ ಕಾರ್ಯಕ್ರಮವನ್ನು ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಿದ್ದಾರೆ. ಅಲ್ಲಿನ ಪ್ರಮುಖ ಅಂಶಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ಕಲಾವಿದರು ಪ್ರಸ್ತುತಪಡಿಸಿದ್ದಾರೆ. ಕಲಾವಿದರಾದಂತಹ ಶಶಿಧರ್ ಅಡಪ ಅವರು ಈ ಒಂದು ಸ್ತಬ್ಧ ಚಿತ್ರವನ್ನು ರೂಪಿಸಿದ್ದಾರೆ. ಇದರ ಕಲ್ಪನೆ ಕೂಡ ಅವರದೇ. ಸೊ ಶಶಿಧರ್ ಅಡಪ ಅವರ ಜೊತೆಗೆ ಮಾತಾಡೋಣ. ಸರ್, ಈ ಬಾರಿಯ ಕಲ್ಪನೆ ಏನು, ನಿಮ್ಮ ಸ್ತಬ್ಧ ಚಿತ್ರದ ಕಲ್ಪನೆ? ಈ ಸಾರಿ ಸ್ತಬ್ಧ ಚಿತ್ರದ ವಿಶೇಷತೆ ಅಂದರೆ ಇದು ಒಂದು ಹಂಪಿಯ ಬಗ್ಗೆ. ಈ ಇಡೀ ಸ್ತಬ್ಧ ಚಿತ್ರ ಹಂಪಿಯ ಪುರಾಣ ಮತ್ತು ಚರಿತ್ರನ ಎರಡನ್ನು ಸೇರಿಸಿಕೊಳ್ಳಲಾಗಿದೆ. ಅಂದರೆ ನಿಮಗೆ ಪುರಾಣದಿಂದ ತೆಗೆದ ಆಂಜನೇಯ ಮತ್ತು ರಾಮಾಯಣದ ಭಾಗಗಳು ಇಲ್ಲಿ ಒಂದು ಭಾಗದಲ್ಲಿ ಪ್ರತಿಫಲಿತವಾಗಿದೆ. ಮುಖ್ಯವಾಗಿ ನೀವು ಮುಂಭಾಗದ ಈ ಉಬ್ಬು ಶಿಲ್ಪಗಳನ್ನು ನೋಡಿದರೆ ರಾಮ ದೇವಸ್ಥಾನದಿಂದ ತೆಗೆದ ಉಬ್ಬು ಶಿಲ್ಪಗಳು ಮತ್ತು ಹಂಪಿಯ ಆರ್ಕಿಟೆಕ್ಚರ್ನ ಕೆಲವು ಇಂಪಾರ್ಟೆಂಟ್ ವಿನ್ಯಾಸದ ಅಂಗಗಳನ್ನು ಇಟ್ಕೊಂಡಿದ್ದೀವಿ. ಎದುರಿನ ಉಗ್ರ ನರಸಿಂಹ ಸ್ಟ್ಯಾಚ್ಯೂ ಆಗಲಿ, ಜೊತೆಗಿರುವಂಥ ಯಾಲಿ ಕಂಬಗಳಾಗಲಿ, ಇದೆಲ್ಲ ತುಂಬ ಅದ್ಭುತವಾದ ವಾಸ್ತುಶಿಲ್ಪದ ಅಂಶಗಳು ಹಂಪಿಯಲ್ಲಿ ಮುಖ್ಯವಾಗಿ ಗಜ ಸೈನ್ಯ ಬಹಳ ಮುಖ್ಯವಾಗುತ್ತೆ. 10,000ಕ್ಕೂ ಜಾಸ್ತಿ ಆನೆ ಇತ್ತಂತೆ. ಆ ಆನೆ ಒಂದನ್ನು ಕ್ರಿಯೇಟ್ ಮಾಡಿದ್ವಿ. ಅದು ಉಳಿದಂತೆ ನಮ್ಮ ರಂಗಾಯಣದ ಕಲಾವಿದರು ಆಕ್ಟ್ರೆಸ್ ಆಗಿ ನೆಲಮಟ್ಟದಲ್ಲೆಲ್ಲ ಇಲ್ಲಿ ಭಾಗವಹಿಸ್ತಾರೆ. ಮುಂದೆ 2 ಕತ್ತಿ ಹಿಡಿದ ಹೆಣ್ಮಕ್ಕಳನ್ನ ನೀವು ಹೇಳ್ತಾ, ಅದು ಬಹಳ ವಿಶೇಷವಾಗಿರೋದು. ಹಂಪಿಯಲ್ಲಿ ಆ ನರ್ತಕಿಯರು ಮತ್ತು ರಾಣಿವಾಸದವರು ಹೋಗುವಾಗ ಅವರ ರಕ್ಷಣೆಗಾಗಿ ಕತ್ತಿ ಹಿಡ್ಕೊಂಡು ಹೋಗೋ ಹೆಣ್ಣುಮಕ್ಕಳು ಇದ್ದರು ಅಂತ ವಿವರ ಇತ್ತು. ಅದನ್ನು ಸಿಂಬಲೈಸ್ ಮಾಡೋಕ್ಕೆ 2 ಕತ್ತಿ ಹಿಡಿದ ಮಹಿಳಾ ಸೈನಿಕರು ಇಲ್ಲಿ ವಿನ್ಯಾಸ ಮಾಡಿದ್ರು. ಒಟ್ಟಾರೆ ಇದು ನಮ್ಮ ನೆಲದ ಒಂದು ಅದ್ಭುತ ಚರಿತ್ರೆಯ ಮರುಸೃಷ್ಟಿ. ಶಶಿಧರ ಅಡಪ ಅವರು ಎಲ್ಲವನ್ನು ಕೂಡ ಬಹಳ ಕೂಲಂಕುಷವಾಗಿ ಹೇಳಿದ್ರು. ಅಂದ್ರೆ ಇಡೀ ವಿನ್ಯಾಸ ಯಾವ ರೀತಿ ಇದೆ, ಏನೇನು ಅಂಶಗಳನ್ನ ತೆಗೆದುಕೊಂಡಿದೆ ಅಂತ ನಾವು ಮತ್ತೆ ಆ ಕೃಷ್ಣದೇವರಾಯನನ್ನ ನೋಡೋದಾದ್ರೆ ಅಂದ್ರೆ ಹಿಂದೆ ರಾಜ್ಕುಮಾರ್ ಈ ಪಾತ್ರವನ್ನ ನಿರ್ವಹಿಸಿದ್ರು. ಸೊ ಅದು ಬಹಳ ಪಾಪ್ಯುಲರ್ ಆಗಿತ್ತು, ಅಂದ್ರೆ ವಿಶೇಷವಾಗಿ ಗಮನ ಸೆಳೆಯಿತು. ಹಾಗಾಗಿ ಕೃಷ್ಣದೇವರಾಯನ ಪಾತ್ರಕ್ಕೆ ಇಲ್ಲೂ ಕೂಡ ಶಶಿಧರ ಅಡಪ ಅವರು ಅಥವಾ ಈ ಕಲಾ ತಂಡ ರಾಜ್ಕುಮಾರ್ ಅವರ ಮರುಸೃಷ್ಟಿಯನ್ನ ಇಲ್ಲಿ ಮಾಡಿದೆ. ಕರ್ನಾಟಕ ಎನ್ನುವಂತ ದೆಹಲಿನಲ್ಲಿ ಕನ್ನಡದ ಅಕ್ಷರಗಳು ಕೂಡ ಕಾಣಿಸ್ತವೆ ರಾಜಪಥದಲ್ಲಿ, ಯಾಕೆಂದ್ರೆ ಕರ್ನಾಟಕ ಅಂತೇಳಿ ಬರೆದಿದ್ದಾರೆ. ಈ ರೀತಿಯಾಗಿ ಈ ಬಾರಿಯ ಸ್ತಬ್ಧ ಚಿತ್ರ ಸಿದ್ಧ ಇದೆ. ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ಧರ್ಣೀಶ್ ಬುಗನ್ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಬೆಂಗಳೂರಲ್ಲಿ ಹಕ್ಕಿ ಜ್ವರ ಎಂಬ ವದಂತಿಯಿಂದ ಕಂಗಾಲಾಗಲಾಗಿದೆ. ವದಂತಿ ಸುದ್ದಿಗೆ ಕೋಳಿ ವ್ಯಾಪಾರಸ್ಥರು ಚಿಂತಾಕ್ರಾಂತರಾಗಿದ್ದಾರೆ. ಹಕ್ಕಿ ಜ್ವರ ವದಂತಿಯಿಂದ ಮಾಂಸ ಮೀನು ಖರೀದಿ ಮಾಡ್ತಾ ಇದ್ದಾರೆ. ಆದ್ರೆ ಕೋಳಿಯನ್ನ ಖರೀದಿ ಮಾಡೋದಕ್ಕೆ ಇದೀಗ ಜನ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರಲ್ಲೂ ಕೂಡ ಹಕ್ಕಿ ಜ್ವರ ಇದೆ ಅನ್ನುವಂತಹ ಒಂದು ವದಂತಿಯಿಂದ ಒಂದಷ್ಟು ಆತಂಕ ಎದುರಾಗಿದೆ. ವದಂತಿ ಸುದ್ದಿಗೆ ಇದೀಗ ಕೋಳಿ ವ್ಯಾಪಾರಸ್ಥರು ಚಿಂತಾಕ್ರಾಂತರಾಗಿದ್ದಾರೆ. ಹಕ್ಕಿ ಜ್ವರ ವದಂತಿಯಿಂದ ಮಾಂಸ ಮೀನನ್ನ ಖರೀದಿ ಮಾಡ್ತಾ ಇದ್ದಾರೆ. ಕೊರೋನಾ ಬಳಿಕ ಚೇತರಿಸಿಕೊಳ್ತಾ ಇದ್ದ ಉದ್ಯಮಕ್ಕೆ ಇದೀಗ ದೊಡ್ಡ ಹೊಡೆತ ಬಿದ್ದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಲ್ಲಿ ಹಕ್ಕಿ ಜ್ವರ ಇದೆ ಅನ್ನುವಂತಹ ಗುಲ್ಲೆಬ್ಬಿದೆ.
ಚಿಕನ್ ಪ್ರಿಯರೆಲ್ಲ ಮಟನ್ ಹಾಗೂ ಫಿಶ್ ಕಡೆ ಗಮನ ಹರಿಸ್ತಾ ಇದ್ದಾರೆ. 80-90 ರೂಪಾಯಿ ಕೊಟ್ಟರು ಕೋಳಿ ಮಾಂಸ ಖರೀದಿ ಮಾಡ್ತಾ ಇಲ್ಲ, ಬಿಕೋ ಅಂತ ಇವೆ ಬಹುತೇಕ ಚಿಕನ್ ಅಂಗಡಿಗಳು. ವ್ಯಾಪಾರ ಇಲ್ಲದೆ ಇದೀಗ ಚಿಕನ್ ವ್ಯಾಪಾರಸ್ಥರು ಕೂತಿದ್ದಾರೆ. ಕೇರಳ ಸೇರಿದಂತೆ ದೇಶದ 10 ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಭೀತಿ ಇದೆ. ಸಮಸ್ಯೆ ಏನಿಲ್ಲ ಸರ್, ಅವರು ಸುಮ್ಗೆ ಪಬ್ಲಿಕ್ಕು ಫೇಕ್ ನ್ಯೂಸ್ ಇಟ್ಟಿದ್ದಾರೆ. ಅದು ಜ್ವರ ಇದೆ, ಚಿಕನ್ ಫ್ಲೂ ಇದೆ ಅಂತ. ಅದಕ್ಕೆ ಸ್ವಲ್ಪ ಬಿಸ್ನೆಸ್ ಡಲ್ಲಿದೆ. ಇವತ್ತು ಚಿಕನ್ನು 100 ರೂಪಾಯಿ ಇದೆ, ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಇಲ್ಲ ಬಿಸ್ನೆಸ್ಸೇ ಇಲ್ಲ, ಎಲ್ಲ ಬಿಸ್ನೆಸ್ ಎಲ್ಲ ಡೌನ್ ಆಗಿಬಿಟ್ಟಿದ್ದಾರೆ. ಎಲ್ಲ ಚಿಕನ್ನು ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ಎಲ್ಲ ಮಟನ್ನು ಫಿಶ್ಶು ಅದಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಬಂದು ಕೇಳ್ಕೊಂಡು ನಾವು ಹೇಳ್ತೀರಿ ಅದ್ರಾಗ ಏನಿಲ್ಲ ಪ್ರಾಬ್ಲಮ್ಮು ತಿನ್ಬೋದು ಅಂತ ಹೇಳಿದ್ರೂ ಸರಿ, ಒಬ್ಬರು ತಕ್ಕನನ ಅಂತಾರೆ, ಇಬ್ಬರು ಬಂದರೆ ಒಬ್ಬರು ಬೇಡ ಅಲ್ಲಿ ಹೋಗಿ ಫಿಶ್ ತಕ್ಕನನ ಮಟನ್ ತಕ್ಕನನ ಅಲ್ಲಿ ಹೋಗ್ಬಿಡ್ತಾರೆ ಕಸ್ಟಮರ್. 120 ಹೇಳಿ 100 ಕೊಟ್ಟರೆ ಕೂಡ ಬೇಡ. ಎಲ್ಲ ಮಟನ್ನು ಫಿಶ್ಶು ಅದಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಬಂದು ಕೇಳ್ಕೊಂಡು ನಾವು ಹೇಳ್ತೀರಿ ಅದ್ರಾಗ ಏನಿಲ್ಲ ಪ್ರಾಬ್ಲಮ್ಮು ತಿನ್ಬೋದು ಅಂತ ಹೇಳಿದ್ರೂ ಸರಿ, ಒಬ್ಬರು ತಕ್ಕನನ ಅಂತಾರೆ, ಇಬ್ಬರು ಬಂದರೆ ಒಬ್ಬರು ಬೇಡ ಅಲ್ಲಿ ಹೋಗಿ ಫಿಶ್ ತಕ್ಕನನ ಮಟನ್ ತಕ್ಕನನ ಅಲ್ಲಿ ಹೋಗ್ಬಿಡ್ತಾರೆ ಕಸ್ಟಮರ್. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ. AB ಪ್ರಾಪರ್ಟೀಸ್ ವತಿಯಿಂದ ನೆಲಮಂಗಲ ಇಂಡಸ್ಟ್ರಿ ಏನ್ ಮಾಡ್ತಿದ್ಯಾ? ಸಾಂಗ್ ತುಂಬಾ ಟ್ರೆಂಡ್ ಅಲ್ಲಿ ಇದೆಯಲ್ಲ, ನಾನು ಅದನ್ನ ರೀಲ್ಸ್ ಎಲ್ಲ ಮಾಡಿದ್ದೆ, ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಓಕೆ, ಈಗ ಇವ್ರನ್ನು ಕರ್ಸ್ಬಿಡೋಣ. ಶಾಂತಪ್ಪ ಆಫ್ರಿಕಾದಿಂದ ಶೀಲಾನು ಕನೆಕ್ಟ್ ಮಾಡು. ಅವಳು ನಿಂತರ ಗೆಸ್ಟ್ ಮಾಡೋಣ. It is Madonna. I'm Sheila from Africa. ಶಾಂತಪ್ಪ ಮನ್ಸನ್ ಕರ್ಕ ಬಂದ್ರೆ ಯಾವ್ದೋ ಮಂಗನ್ ಕರ್ಕ ಬಂದ್ಬಿಟ್ಟಿದೆಯಲ್ಲ. ಅಯ್ಯೋ ಇಲ್ಲ, ಕೆರೆತಟ್ಟು ಪೈಸಾರಿಯಲ್ಲಿ ಮೂಲಭೂತ ಸೌಲಭ್ಯಗಳೇ ಮರೀಚಿಕೆಯಾಗಿದೆ. ಕೊಡಗಿನ ಮಡಿಕೇರಿ ತಾಲೂಕಿನ ಕೆರೆತಟ್ಟು ಪೈಸಾರಿಯ ದುಸ್ಥಿತಿಯ ಚಿತ್ರಣವನ್ನ ನಾವಿದೀಗ ಬಿಚ್ಚಿಡ್ತಾ ಇದ್ದೀವಿ. ಗ್ರಾಮಕ್ಕೆ ರಸ್ತೆ ಇಲ್ಲ, ನೀರು ಇಲ್ಲ, ಶಾಲೆಯೂ ಇಲ್ಲ. ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಕೆರೆತಟ್ಟು ಪೈಸಾರಿಯಲ್ಲಿ ಮೂಲಭೂತ ಸೌಲಭ್ಯಗಳು ಮರೀಚಿಕೆಯಾಗಿದೆ. ಕೊಡಗಿನ ಮಡಿಕೇರಿ ತಾಲೂಕಿನ ಕೆರೆತಟ್ಟು ಪೈಸಾರಿಯ ದುಸ್ಥಿತಿ ಇದು. ಬೆಟ್ಟದಿಂದ ಜಿನುಗುವ ನೀರೇ ಇವರಿಗೆ ಜೀವಜಲ. ನೀರಿಗಾಗಿ ಪ್ರತಿದಿನ ಮಹಿಳೆಯರು, ಮಕ್ಕಳು ಪರದಾಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಜರಿ ನೀರು ಕೂಡ ಬತ್ತಿ ಹೋಗುತ್ತೆ. ಕಾಡಿನೊಳಗೆ 3 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು. ಖಾಸಗಿ ರೆಸಾರ್ಟ್ನವರಿಗೆ ರಸ್ತೆ ಇದ್ರೂ ಸಾರಿಗೆ ಇಲ್ಲ. ಅಲ್ಲಲ್ಲೇ ಸ್ವಲ್ಪ ರಸ್ತೆಗೆ ಕಾಂಕ್ರೀಟ್ ಹಾಕಿದೆ ಜಿಲ್ಲಾಡಳಿತ. ಆರೋಗ್ಯ ಕೆಟ್ರೆ ಇವರ ಕತೆ ಮುಗಿದಂತೆ. ಯಾರಾದ್ರೂ ಹೊತ್ಕೊಂಡು ಹೋಗಬೇಕು ಅಷ್ಟೇ. ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು ಇಲ್ಲಿಗೆ ಆಂಬ್ಯುಲೆನ್ಸ್ ಬರೋದಿಲ್ಲ. 5 ಕಿಲೋಮೀಟರ್ ದೂರವಿರೋ ಯುವಕ ಪಾಡಿಗೆ ಆಂಬ್ಯುಲೆನ್ಸ್ ಬರುತ್ತೆ. ಆಂಬ್ಯುಲೆನ್ಸ್ ಇರೋ ಕಡೆ ಜನರು ನಡ್ಕೊಂಡೇ ಹೋಗಬೇಕು. 43 ಕುಟುಂಬಗಳ ಬದುಕು ಅತ್ಯಂತ ಶೋಚನೀಯವಾಗಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಇದೀಗ ಯುವಕರು ಮುಂದಾಗಿದ್ದಾರೆ. ಅಂಗನವಾಡಿಯನ್ನ ಆರಂಭಿಸಿದ್ದಾರೆ ಯುವಕರ ಟೀಮ್. ಭೂಮಿ ಮತ್ತು ವಸತಿ ರಹಿತ ಹೋರಾಟ ಸಮಿತಿ ಇದೀಗ ಇವರ ಸಹಾಯಕ್ಕೆ ನಿಂತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ
ರವಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಪ್ರಮುಖವಾಗಿ ಸರ್ಕಾರ ಯಾವತ್ತೂ ಒತ್ತು ಕೊಡುವಂಥದ್ದು ಮೂಲಭೂತ ಸೌಲಭ್ಯಗಳಿಗೆ. ಅಷ್ಟರ ಮಟ್ಟಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅಲ್ಲಿ ಗ್ರಾಮ ಪಂಚಾಯಿತಿಯವರು ಇರಬಹುದು, ಯಾರಾದರೂ ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಆದ್ರೆ ಈ ಗ್ರಾಮಸ್ಥರಿಗೆ ಇಷ್ಟು ವರ್ಷಗಳಾದ್ರೂ ಕೂಡ ಒಂದು ರಸ್ತೆ ಇಲ್ಲ, ನೀರಿಲ್ಲ, ಮಕ್ಳಿಗೆ ಶಾಲೆ ಕಳಿಸ್ಬೇಕು ಅಂತಂದ್ರು ಶಾಲೆ ಇಲ್ಲ, ಆರೋಗ್ಯ ವ್ಯವಸ್ಥೆ ಇಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು ಅಂತ? ಸೌಮ್ಯ, ಏನಂತಂದ್ರೆ ಸುಮಾರು 2-3 ತಲೆಮಾರುಗಳಿಂದನೂ ಕೂಡ ಆ ಕೆರೆತಟ್ಟು ಪ್ರದೇಶ ಏನಿದೆ ಅಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ಬದುಕ್ತಾ ಇದಾವೆ. ಆದ್ರೆ ಇದುವರೆಗೂ ಕೂಡ ಅಲ್ಲಿಗೆ ಕನಿಷ್ಠ ನಡೆದಾಡಕ್ಕೂ ಕೂಡ ರಸ್ತೆ ಇಲ್ಲದಂತಹ ಸ್ಥಿತಿ ಇರೋಂಥದ್ದು. ಆದ್ರೆ ಅಲ್ಲಿಯ ಜನಪ್ರತಿನಿಧಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ಕೊನೆ ಪಕ್ಷ ಒಂದು ರಸ್ತೆ ಮಾಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿಲ್ದಿರೋಂಥದ್ದು ಬಹಳ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಕಡೆಗಣಿಸಿದ್ರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಸೊ ಇವತ್ತು ಕೂಡ ಅಷ್ಟು ಕುಟುಂಬಗಳು ಕೂಡ ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಏನು ಆ ಮೇಲೆ ಬೆಟ್ಟ ಇದೆ, ಆ ಬೆಟ್ಟದಿಂದ ಹೊರಬರುವಂತಹ ನೀರೇನಿದೆ ಜರಿಯ ನೀರು, ಆ ಜರಿಯ ನೀರನ್ನ ಸಂಗ್ರಹಿಸಿ ಇವತ್ತು ಕೂಡ ಕುಡಿತಾ ಇರೋಂಥದ್ದು. ಇದು ನಿಜವಾಗ್ಲೂ ಒಂದ್ ರೀತಿ ಕಾಡು ಪ್ರಾಣಿಗಳು ಬದುಕಬೇಕಾದಂತಹ ಸ್ಥಿತಿ ಏನಿದೆ ಅದೇ ಸ್ಥಿತಿಯಲ್ಲಿ ಇವತ್ತು ನಿಜವಾಗ್ಲೂ ಆ ಕುಟುಂಬಗಳು ಬದುಕ್ತಾ ಇರೋಂಥದ್ದು ಅತ್ಯಂತ ಶೋಚನೀಯವಾಗಿ ಇರೋಂಥದ್ದು. ಇದುವರೆಗೂ ಕೂಡ ಅಲ್ಲಿಯ ಪಂಚಾಯತಿಗಳಾಗ್ಲಿ ಅಥವಾ ಏನು ಶಾಸಕರಾಗ್ಲಿ ಯಾರು ಕೂಡ ಗಮನ ಹರಿಸ್ತಾರೆ ಕನಿಷ್ಠ ನೀರಿನ ವ್ಯವಸ್ಥೆನೂ ಕೂಡ ಮಾಡಕ್ಕಾಗದಿರುವಂತಹ ಸ್ಥಿತಿ ಇರುವಂತದ್ದು. ನಿಜವಾಗ್ಲೂ ಆ ಕುಟುಂಬಗಳನ್ನ ಎಷ್ಟು ಮಟ್ಟಿಗೆ ಕಡೆಗಣಿಸಿದ್ರೆ ಅನ್ನೋದಕ್ಕೆ ಅದಕ್ಕೆ ಮಕ್ಕಳಿಗೆ ಒಂದು ಎಜುಕೇಶನ್ಗೂ ಕೂಡ ಒಂದು ಶಾಲೆ ಇಲ್ಲ ಅಂತ ಮಾಹಿತಿ ಇರುವಂತದ್ದು. ಸೊ ಹಾಗಾದ್ರೆ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಕಿಲೋಮೀಟರ್ ದೂರ ನಡ್ಕೊಂಡ್ ಬರ್ಬೇಕಾಗಾದ್ರೆ ಅಂತ? ಸೌಮ್ಯ, ಈಗ ನಿಜವಾಗ್ಲೂ ಅಲ್ಲಿ ಏನು ಕೆರೆತಟ್ಟು ಇದೆ ಆ ಕೆರೆತಟ್ಟು ಪ್ರದೇಶದಿಂದ ಆಕ್ಚುಲಿ ಅವರು ಅಂಗನವಾಡಿಗೆ ಬರ್ಬೇಕಾದ್ರೇನೆ ಬರೋಬ್ಬರಿ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂತಹ ಯವಕಪಾಡಿ ಏನಿದೆ ಯವಕಪಾಡಿಯ ಪ್ರದೇಶಕ್ಕೆ ಅಂಗನವಾಡಿಗೆ ಬರ್ಬೇಕಾಗಿದೆ. ಸೊ ನಿಜವಾಗ್ಲೂ ನಾವು ಯೋಚನೆ ಮಾಡೋದಾದ್ರೆ ಎಲ್ಲಿ ಮಕ್ಳುಗಳಿರ್ತವೆ ಅಲ್ಲೇನೆ ಅಂಗನವಾಡಿಯನ್ನ ಮಾಡ್ಬೇಕು ಅನ್ನೋಂಥದ್ದು ಸರ್ಕಾರದ ರೂಲ್ಸ್ ಇದೆ. ಆದ್ರೆ ಇವನ್ ಅಂಗನವಾಡಿನೂ ಕೂಡ ಅಲ್ಲಿ ಮಾಡ್ಲಿಕ್ಕಾಗಿಲ್ಲ. ಆ ನಂತರದ ತರಗತಿ ಏನಿದೆ 1ನೇ ತರಗತಿಯಿಂದ ಅಥವಾ ಯಾವುದೇ ಕಾಲೇಜು ಹಂತಕ್ಕೆ ಬರ್ಬೇಕು ಅಂತಂದ್ರೆ ಸಹಜವಾಗಿನೇ ಅಲ್ಲಿಂದ ಸುಮಾರು 18 ಕಿಲೋಮೀಟರ್ ದೂರ ಇರುವಂತಹ ನಾಪೋಕ್ಲು ಏನಿದೆ ನಾಪೋಕ್ಲವರೆಗೆ ಆ ವಿದ್ಯಾರ್ಥಿಗಳು ಬರ್ಬೇಕಾಗಿರುವಂತದ್ದು. ಅಂದ್ರೆ ಅದೇ ಕಾರಣಕ್ಕಾಗಿ ಇದುವರೆಗೆ ಯಾರು ಕೂಡ ಅಲ್ಲಿ ಸುಮಾರು 3 ತಲೆಮಾರಿನಿಂದ ಬದುಕಿರುವಂತಹ ಜನರಲ್ಲಿ ಯಾರು ಕೂಡ ಇದುವರೆಗೆ ಒಬ್ಬ ವಿದ್ಯಾರ್ಥಿ ಕೂಡ ಕಾಲೇಜು ಮೆಟ್ಟಲನ್ನ ಹತ್ತಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೇವಲ SSLC ವರೆಗೆ ಮಾತ್ರನೇ, ಅದು ಎಲ್ಲೆಲ್ಲ ಹಾಸ್ಟೆಲ್ಗಳಿದೆ ಆ ಹಾಸ್ಟೆಲ್ಗಳಲ್ಲಿ ಉಳಿದು SSLC ವರೆಗೆ ಮಾತ್ರ ಓದಿ ಸಾಧ್ಯ ಆಗಿರೋಂಥದ್ದು. ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸೋದಕ್ಕೆ ಏನ್ ಸಮಸ್ಯೆ ಆಗಿದೆ? ಅಲ್ಲಿನ ಪಂಚಾಯತಿ ಅವರನ್ನ, ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ಸೊ ಅವ್ರು ಹೇಳೋಂಥದ್ದು ಏನು ಅಂತಂದ್ರೆ ಅಲ್ಲಿ 2 ಸಮುದಾಯದ ಜನರಿದ್ದಾರೆ. ಆ 2 ಸಮುದಾಯದ ಜನರ ನಡುವೆ ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಇಲ್ಲದ ಕಾರಣಕ್ಕಾಗಿ ನಾವು ಮಾಡ್ಲಿಕ್ಕಾಗ್ತಿಲ್ಲ ಅನ್ನೋಂತಹ ಸಬೂಬುಗಳನ್ನ ಈಗ ಅಧಿಕಾರಿಗಳು ಕೊಡ್ತಿರೋಂಥದ್ದು. ನಾವು ಅಲ್ಲಿಯ PDO ಅವರನ್ನ ಕೂಡ ಮಾತಾಡಿಸಲಿಕ್ಕೆ ಪ್ರಯತ್ನ ಪಟ್ವಿ. ಅವ್ರು ಹೇಳ್ತಾರೆ, ಸರ್ ಅವರು ಜನರ ನಡುವಿನ ಹೊಂದಾಣಿಕೆ ಇಲ್ಲ ಸರ್, ಹಾಗಾಗಿ ನಾವು ರಸ್ತೆ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳಿ. ಜನರ ಹೊಂದಾಣಿಕೆಗೂ ರಸ್ತೆ ಮಾಡ್ಲಿಕ್ಕೂ ಕುಡಿಯೋ ನೀರು ಮಾಡ್ಲಿಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಆದ್ರೆ ಆ ರೀತಿ ಒಂದು ಸಬೂಬುಗಳ ಉತ್ತರವನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೊಡ್ತಿರೋಂಥದ್ದು ನಮಗೆ ಗೊತ್ತಾಗ್ತಿರೋಂಥದ್ದು. ಸೌಮ್ಯ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಂದು 100 ವರ್ಷದ ನಮ್ಮ ಅಜ್ಜನ ಕಾಲದಿಂದಲೇ ನಾವು ಇಲ್ಲಿ ಇರುವಂಥ ಜನ, ನಾವು ಇವಾಗ ಮಕ್ಕಳು. ಆದರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಮೂಲಭೂತ ಸಹಕಾರಗಳು ನಮಗೆ ಇಲ್ಲಿ ಆಗಲಿಲ್ಲ. ನಮಗೆ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು, ಅಂಗನವಾಡಿ ವ್ಯವಸ್ಥೆ ಇಲ್ಲ. ಇದೆ ಯವಕಪಾಡಿ ಅಂತ ಕೆಳಗೆ ಒಂದು ಅಂಗನವಾಡಿ ಮಾಡಿದ್ದಾರೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮಕ್ಕಳನ್ನ ಕರ್ಕೊಬರೋಕೆ ತುಂಬ ಕಷ್ಟ ಆಗುತ್ತೆ ಸರ್. ಮತ್ತು ಫುಡ್ ತಗೊಬರ್ಲಿಕ್ಕೂ ಹಾಗೆ ಕಷ್ಟ ಆಗುತ್ತೆ. ನಮ್ಮ ಹಸ್ಬೆಂಡ್ ಅವರು ಒಂದಿನ ಕೆಲಸ 300 ರೂಪಾಯಿ ಕೂಲಿ ಸಿಗುತ್ತೆ ಸರ್, ಅದನ್ನ ಬಾಕಿ ಮಾಡಿ ಫುಡ್ಡಿಗೆ ಹೋಗಿದ್ದು ಬರಬೇಕು. ಬರೋಷ್ಟರಲ್ಲಿ 4 ಗಂಟೆ ಆಗುತ್ತೆ ಸರ್. ಮತ್ತು ಇನ್ನೂ ಹಾಗೆ ತುಂಬ ಸಮಸ್ಯೆಗಳಿದೆ. ನೀರಿನ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಸರ್. ಕುಡಿಯೋ ನೀರು ತುಂಬ ಕಷ್ಟ ಸರ್. ಅಂದರೆ ನಾವು ದುಡ್ದು ಕಷ್ಟಪಟ್ಟು ಬೆಳಿಗ್ಗೆ 7 ಗಂಟೆಗೆ ಕೆಲಸಕ್ಕೆ ಹೋಗಿ 4 ಗಂಟೆಗೆ ಕೆಲಸ ಬಿಟ್ಟು ಬಂದು 5:15 ತನಕ ನಾವು ನೀರು ಸೇರಿಸೋ ಕೆಲಸ ನಾವು. ಇಲ್ಲಿಂದ ಸರಿ ಸುಮಾರು 5 ಕಿಲೋಮೀಟರ್ ದೂರ ಒಬ್ರು ಬಾಣಂತಿಯರು ಇರ್ಬೋದು, ಇಲ್ಲ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಅಂತ ಅನಿಸಿದ ಕಾರಣ ನಾವಿಲ್ಲಿ ಬಂದು ನೋಡಿದಾಗ ಈ ಮಕ್ಕಳು ತುಂಬ ದೂರ ಹೋಗ್ತಾನೆ ಇಲ್ಲ. ಇವರು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಮಾಡ್ತಾ ಇರೋದ್ರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರೇನೋ, ಮುಂದೆ ಇವರು ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದಿಲ್ವಾ ಅಂತ ಹೇಳುವಂಥ ಒಂದು ಭಯ ನಮ್ಮಲ್ಲಿ ಶುರುವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವರೊಂದು ತಳ ಸಮುದಾಯದ ವರ್ಗದವರು ಅಂತೇಳಿ ಇವರನ್ನ ಪರಿಗಣಿಸ್ತಾ ಇಲ್ಲ, ಇವ್ರನ್ನ ಮೂಲೆ ಗುಂಪನ್ನಾಗಿ ಮಾಡಿಬಿಟ್ಟಿದ್ದಾರೆ. ಏನೋ ಕಾಡುವಾಸಿಗಳು ಅಂತೇಳಿ ಬಿಟ್ಬಿಟ್ಟಿದ್ದಾರೆ. ಸರ್ಕಾರದ ಒಂದು ಗಮನ ಸರ್ಕಾರ ಈ ಕಡೆ ಹರಿಸ್ತಾನೆ ಇಲ್ಲ. ಪಂಚಾಯತ್ ಮೆಂಬರ್ನಿಂದ ಹಿಡಿದಿರ್ಬೋದು, ಜಿಲ್ಲಾಡಳಿತದವರಾಗಿರ್ಬೋದು, ಇಲ್ಲಿ ಯಾವುದೇ ರೀತಿಯ ಒಂದು ಗಮನವನ್ನು ಕೊಡ್ತಾ ಇಲ್ಲ. ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗುವಂಥ ಒಂದು ಫುಡ್ ವಿಷಯ ಆಗಿರ್ಬೋದು ಅದು ಕೊಡ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ನಾಡು ಗ್ರಾಮಸ್ಥರ ಕಣ್ಣೀರ ಕಥೆ ಇದು. ಬಸ್ ದುರಂತದಲ್ಲಿ ಸಾವಿಗೀಡಾದ ಕುಟುಂಬಸ್ಥರು ಬೀದಿ ಪಾಲಾಗಿದ್ದಾರೆ. ಇನ್ನೂ ಸಿಕ್ಕಿಲ್ಲ ಸಂತ್ರಸ್ತ ಬಡ ಕುಟುಂಬಗಳಿಗೆ ಪರಿಹಾರ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ ದುರಂತದಲ್ಲಿ ಸಾವಿಗೀಡಾದ ಕುಟುಂಬಸ್ಥರು ಅಕ್ಷರಶಃ ಇದೀಗ ಬೀದಿ ಪಾಲಾಗಿದ್ದಾರೆ. ಇನ್ನೂ ಕೂಡ ಸಂತ್ರಸ್ತ ಬಡ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಕಾಸರಗೋಡಿನ ಪಣತ್ತೂರಿನಲ್ಲಿ ನಡೆದಿದ್ದ ಬಸ್ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿದ್ರು. 25ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿತ್ತು. ಬಸ್ನಲ್ಲಿ ಮದುವೆಗೆ ಹೊರಟಿದ್ದವರು ಮಸಣ ಸೇರಿದ್ರು. ತನಿಖೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆದೇಶವನ್ನ ಮಾಡಿದ್ರು. ಯಜಮಾನರಿಲ್ಲದ ಕುಟುಂಬ ಒಪ್ಪತ್ತಿನ ಊಟಕ್ಕೂ ಇದೀಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನವರಿ 3ರಂದು ಮನೆಯೊಂದಕ್ಕೆ ಡಿಕ್ಕಿ ಹೊಡೆದು ಬಸ್ ಚಾಲಕ ಇದರಿಂದ 7 ಜನರು ಮೃತಪಟ್ಟಿದ್ರು. ಬಸ್ ದುರಂತದಲ್ಲಿ ಜೀವ ಕಳ್ಕೊಂಡ ಬಡಪಾಯಿಗಳು ಕರ್ನಾಟಕ ಹಾಗೆ ಕೇರಳ ಸರ್ಕಾರದ ಭರವಸೆ ಸಿಕ್ಕಿದ್ರೂ ಕೂಡ ಇನ್ನೂ ಕೂಡ ಯಾರಿಗೂ ಕೂಡ ನೆರವು ಸಿಕ್ಕಿಲ್ಲ. ಸಹಾಯವನ್ನ ಮಾಡಬೇಕಾಗಿದೆ ಇದೀಗ ರಾಜ್ಯ ಸರ್ಕಾರ. ಮನೆಯ ಯಜಮಾನನನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಇದೀಗ ಕಣ್ಣೀರಿಡ್ತಾ ಇದ್ದಾರೆ. ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಕೇರಳ ಸರ್ಕಾರದಿಂದಲೂ ಕೂಡ ಯಾವುದೇ ಸಹಾಯ ಇನ್ನೂ ಕೈ ಸೇರಿಲ್ಲ. ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಇವರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ನಮ್ಮ ಯಡಿಯೂರಪ್ಪನವರಿಗೆ ನಮ್ಮ ಶಾಸಕರು ಮನವಿ ಕೊಟ್ಟಿದ್ದೇವೆ, ಹೀಗೀಗೆ ಕೊಡಲೇಬೇಕು ಅಂತ ಕೇಳಿದ್ದೇವೆ. ಹಾಗೆ ಆದಷ್ಟು ಬೇಗ ಈ 6 ಮಂದಿಗೂ ಪರಿಹಾರ ಸಿಗಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಮನೆ ಅದೇ ತಾಯಿ ಮಗು ಇಬ್ಬರೇ ಇರೋದು, ಗಂಡ ಮತ್ತೆ ಮಗುವನ್ನು ಕಳ್ಕೊಂಡಿದ್ದಾರೆ. ಇಬ್ರು ತಾಯಿ ಮಗು ಇದ್ದಾರೆ. ಇವರಿಗೆ ಸಹಾಯ ನಾವು ಊರಿನವರು ನಮ್ಮಿಂದ ಆದಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೇವೆ. ಇನ್ನೂ ನಾವು ಬಿಟ್ಟು ಹಾಕುವುದಿಲ್ಲ ಈ ಊರಿನವರು. ಆದರೂ ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಒಂದು ಮಗುವಿನ ಅಮ್ಮವೂ ಒಂದು ತೀರಿ ಹೋಗಿದೆ, 3 ವರ್ಷದ ಮಗು. ಮೊನ್ನೆ ನೋಡುವಾಗ ತುಂಬ ಬೇಜಾರಾಯಿತು. ಹಾಗೆ ಎಲ್ಲರಲ್ಲಿ ನಾವು ಶಾಸಕರು ಮನವಿ ಕೊಟ್ಟಿದ್ದಾರೆ, ನಾವು ನಮ್ಮಿಂದ ಆದಷ್ಟು ಸಹಾಯ ಮಾಡ್ತೇವೆ ಅಂತೇಳಿ. ಈ ಮನೆಯವರಿಗೂ ನಾವೆಲ್ಲರೂ ಸೇರಿ ಸಹಾಯ ಮಾಡ್ತೇವೆ. ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಸಿಗ್ಲಿಲ್ಲ. ಕೇರಳ ಸರ್ಕಾರದಿಂದ ಯಾರಾದ್ರು ಬಂದಿದ್ದಾರೆ, ಏನಾದ್ರು ಪರಿಹಾರ ಕೊಡುವ ಏನಾದ್ರು ಬಂದಿದ್ದಾರೆ, ಹೇಳಿದ್ದಾರೆ ಅಂತ. ಇಲ್ಲಿ ಯಾರು ಇಲ್ಲಿ ಊರವರೇ ಸಹಾಯ ಮಾಡ್ತಾರೆ. MLA ಬಂದಿದ್ದಾರೆ? ಬಂದಿದ್ರು. ಎಂತ ಹೇಳಿದ್ರು? ಮಾಡ್ತೀವಿ ಇನ್ಸೂರೆನ್ಸ್ ಎಲ್ಲ 1 ಲಕ್ಷ ಮನ್ನಾಗಿದೆ ಅದು. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲಾ ಭಾರತೀಯರ ಜವಾಬ್ದಾರಿಯಂತೆಯೇ ಗಣ್ಯರು ಕೂಡ ಸಲಾಂ ಅಂತಾರೆ. ನೃತ್ಯ ಸಂಯೋಜಕ ಮುರಳಿ ಕೂಡ ಸೈನಿಕರಿಗೆ ಸಲಾಂ ಅಂದಿದ್ದಾರೆ. ಹಾಗೆ ನಾನು ಕೊರಿಯೋಗ್ರಾಫರ್ ಮುರಳಿ ಮಾತಾಡ್ತಾ ಇರೋದು. ಪ್ರತಿ ವಾರನೂ ಜೈ ಹಿಂದ್ ಸನ್ಮಾನ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಹೆಮ್ಮೆಯ ವಿಷಯ ಅದು. ಯಾಕಂದರೆ ನಮ್ಮ ದೇಶ, ನಮ್ಮ ದೇಶಾಭಿಮಾನ, ನಮ್ಮ ಸೈನಿಕರ ಬಲಿದಾನ ಇದು ಯಾವುದೇ ಯಾವತ್ತೂ ವ್ಯರ್ಥ ಆಗಬಾರ್ದು. ಯಾಕಂದರೆ ಪ್ರತಿಯೊಬ್ಬ ಸೈನಿಕನೂ ಪಾಪ ನಮ್ಮ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಅಂದರೆ ನಾವೆಲ್ಲ ಇಲ್ಲಿ ಇದ್ದೀವಿ, ಈ ಥರ ಮಾತಾಡ್ತೀವಿ ಅಂದರೆ ನಿಜವಾಗ್ಲೂ ಅವರೇ ಕಾರಣ. ಯಾಕಂದರೆ ಅಕ್ಕಪಕ್ಕ ನಮ್ಮ ಅಕ್ಕಪಕ್ಕ ದೇಶಗಳು ಮಾಡೋ ಒಂದು ಕುತಂತ್ರದಿಂದ ನಮ್ಮ ಸೈನಿಕರು ಎಷ್ಟು ಜನ ಬಲಿದಾನ ಮಾಡ್ತಾ ಇದ್ದಾರೆ. ಅಂದರೆ ಅವರ ಜೀವಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಂಥ ಒಂದು ಹೆಮ್ಮೆಯ ವಿಷಯ. ನನಗಂತೂ ನಮ್ಮ ನಮ್ಮ ಸೈನಿಕರ ಮೇಲೆ ನನಗೆ ಬಹಳ ಹೆಮ್ಮೆ ಇದೆ. ನನಗೆ ಯಾವಾಗಲೂ ಅಷ್ಟೇ ಸೈನಿಕರಂದರೆ ನನಗೆ ಭಾಳ ತುಂಬ ಖುಷಿ ನನಗೆ. ಯಾಕಂದರೆ ನಾನು ಕಾಶ್ಮೀರ ಬಾರ್ಡ್ರಿಗೆ ಸಾಂಗ್ಗಳು ಮಾಡೋಕ್ಕೆ ಹೋದಾಗಲ್ಲೂ ಅಷ್ಟೇ ಅವ್ರು ನೋಡಿದ್ರೆ ಸಾಕು, ನಮ್ಮ ಮೈಯೆಲ್ಲ ಜುಮ್ ಅನ್ನತ್ತೆ. ಯಾಕಂದರೆ ಅವ್ರು ನೋಡಿದ್ರೆ ಅವ್ರ ರೆಸ್ಪೆಕ್ಟೇ ಬೇರೆ ನಮಗೆ. ದಯವಿಟ್ಟು ಪ್ರತಿಯೊಬ್ಬರು ಎಲ್ರಿಗೂ ಅಭಿಮಾನ ಇದಿಲ್ಲ ಅಂತಲ್ಲ, ಇನ್ನೂ ಹೆಚ್ಚಾಗಿ ನಮ್ಮ ದೇಶ ಅಭಿಮಾನನ ನಮ್ಮ ಸೈನಿಕರ ಮೇಲೆ ತೋರಿಸ್ಬೇಕಂತ ಕೇಳ್ಕೊತೇನೆ. ಇದೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.